गुड मॉर्निंग दादा। गुड मॉर्निंग। हाँ राजा, नदीम, बोलो क्या बात है? सब ठीक ठाक है। ಸಲಾಂ ವಾಲೇಕುಂ ಭಾಷಾ ಭಯ್ಯ. वालेकुम सलाम ಶೆಟ್ಟಿ. बोलो क्या हाल चाल है? ಭಯ್ಯ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ನೀವ್ ಹೇಳ್ದಂಗೆ ಸಾವಿರಾರು ಎಕರೆ ಜಮೀನ ಸ್ಟಾರ್ ಹೋಟ್ಲ್ ಕಟ್ಟೋದಕ್ಕೆ ಖರೀದಿ ಮಾಡಿದ್ದೀನಿ. ಆದ್ರೆ ಆ ಆಫೀಸರ್ ಶರ್ಮಾ ರಿಜಿಸ್ಟ್ರೇಷನ್ ವಿಚಾರದಲ್ಲಿ ತರಲೆ ಮಾಡ್ತಿದ್ದಾನೆ. राजा बोलो भैया। जाओ, जाके उस कुत्ते को समझाओ। समझ गया? ठीक है, वरना समझ गया। ನಮಸ್ತೆ ಶರ್ಮಾ ಜಿ, ಗುಡ್ ಮಾರ್ನಿಂಗ್. ಯಾರು ನೀವೆಲ್ಲ? ಮುನ್ನಾ, ಇದು ಅಪ್ಪ ಅಮ್ಮ ಇಟ್ಟರ ಹೆಸರು. ಜನ ನನ್ನ ಪ್ರೀತಿಯಿಂದ ಸುಪಾರಿ ರಾಜ ಅಂತ ಕರೀತಾರೆ. ನನ್ನಿಂದ ನಿಮಗೇನಾಗಬೇಕು? ನಿಮ್ಮಿಂದ ನಮಗೇನು ಆಗ್ಬೇಕಾಗಿಲ್ಲ. ನಿಮ್ಮ ಒಳ್ಳೇದಕ್ಕೆ ನಾವು ಬಂದಿರೋದು. ಜಾಸ್ತಿ ಸಿನ್ಸಿಯಾರಿಟಿ ಹೆಲ್ತ್ಗೆ ಒಳ್ಳೇದಲ್ಲ ಡಿಯರ್ ಆಫೀಸರ್. ಆ ಶಕ್ತಿ ಸ್ಟೇರ್ನ ಕ್ಯಾನ್ಸಲ್ ಮಾಡಿ ಆ ಪ್ರಾಜೆಕ್ಟ್ ನ ಸ್ಯಾಂಕ್ಷನ್ ಮಾಡಿದ್ರೆ ನಿಮ್ಗೂ ಕ್ಷೇಮ, ನಮಗೂ ಆರಾಮ. ಭೂ ಕಾಯ್ದೆ ಪ್ರಕಾರ ಆ ಜಾಗದಲ್ಲಿ ಬೆಳೆ ಬೆಳಿಬೇಕೆ ಹೊರತು ಸ್ಟಾರ್ ಹೋಟ್ಲ್ ಕಟ್ಟೋದಕ್ಕೆ ಅನುಮತಿ ಇಲ್ಲ. ನೀವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋ ಜನ ಅಲ್ಲ. ನಿಮ್ಮ ಹಣೆ ಬರೋಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇದು ಮಾಫಿಯಾ ಹೈಕಮಾಂಡ್ ಡಿಸಿಷನ್. ದಿಸ್ ಇಸ್ ದ ಫೈನಲ್ ಜಡ್ಜ್ಮೆಂಟ್. ಐ ಆಮ್ ಸಾರಿ ಆಫೀಸರ್. ಹಲೋ, ಅಂಬಾನಿ ಹಿಯರ್. ಬಾಷಾ. ಯಾವ ಭಾಷಾ? ಓ, ಇಸ್ಪಿಟಲಿ ಭಾಷಾನಾ? ಅಲ್ಲ, ಮಾಫಿಯಾ ಕಿಂಗ್. ನಿಮ್ಮಂತ ಶ್ರೀಮಂತರಿಗೆ ಸಿಂಹ ಸ್ವಪ್ನವಾಗಿರೋ ಬಾಷಾ. ನಿನಗೆ ನನ್ನಿಂದ ಏನಾಗ್ಬೇಕು? ಹಫ್ತಾ 10 ಕೋಟಿ ರೂಪಾಯಿ ಬೇಕು. ಹಫ್ತಾ ಕೊಟ್ಟು ನನ್ಗೆ ಅಭ್ಯಾಸ ಇಲ್ಲ. ಬೇಕಾದ್ರೆ 10-20 ಕೇಳು, ಭಿಕ್ಷೆ ಅಂತ ಬಿಸಾಕ್ತೀನಿ. ಸ್ಪೀಚ್ ಕೇಳಿ ನನಗೆ ಅಭ್ಯಾಸ ಇಲ್ಲ. ಸೇ ಎಸ್ ಆರ್ ನೋ. ಧಮ್ಕಿ ಕೊಟ್ಟಿರೋ ಬದ್ಮಾಶ್. ಈ ಅಂಬಾನಿಯಿಂದ ನಿನ್ನಂತ ನಾಯಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಎಷ್ಟು ಜನ ಇದ್ದಾರೆ ಗೊತ್ತೇನೋ? ಇಡೋ ಫೋನ್ ಕೆಳಗೆ. ನಾನ್ ಸರ್. ಏ ರಾಜಾ, ಅವನಿಗೆ ನನ್ನ ಭಾಷೆ ಅರ್ಥ ಆಗಲ್ಲ, ನಿನ್ ಭಾಷೆಲೇ ಹೇಳು. ಟ್ರಿಗರ್ ಪ್ರೆಸ್ ಮಾಡಿದೆ, ತುಂಬಾ ದಿನ ಆಯ್ತು. ಜಡ್ಜ್ಮೆಂಟ್ ಕೊಡಲೇಬೇಕು. ಸುಪಾರಿ ತಗೊಂಡ್ಮೇಲೆ ಸ್ಕೆಚ್ ಮಿಸ್ ಆಗ್ಲೇಬಾರ್ದು. ಗುಡ್ ನೈಟ್ ಭಯ್ಯ. ಇವತ್ತಿನ ಹೆಡ್ಲೈನ್ ತುಂಬಾ ನಾರ್ಮಲ್ ಆಗಿದೆ. ಮ್ಯಾಟರ್ ಆಲ್ಸೋ ವೀಕ್. ವಿತೌಟ್ ಮೈ ಪರ್ಮಿಷನ್, ಹೌ ಡೇರ್ ಯು ಆರ್? ನೀನ ಮಾತು ಕೇಳಿಲ್ಲ ಅಂದ್ರೆ ನಾಳೆ ಹೆಡ್ಲೈನ್ ಅಲ್ಲಿ ನಿನ್ ಫೋಟೋ ಬರುತ್ತೆ. ಆರ್ ಯು ಥ್ರೆಟನಿಂಗ್ ಮೀ? ಯಾರು ನೀವು? ಅಪ್ಪ ಅಮ್ಮ ಹೆಸರಿಟ್ಟಿರೋದು ಮುನ್ನ. ಜನ ನನ್ನ ಸುಪಾರಿ ರಾಜ ಅಂತ ಕರೀತಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಟ್ಟಿದ್ಯಲ್ಲ, ಸತ್ ಮೇಲೆ ಹೊತ್ಕೊಂಡ ಹೋಗ್ತೀಯಾ? ಭಾಷಾ ಏನೋ ಮಾಮೂಲಿ 10 ಕೋಟಿ ಕೇಳಿದ್ರು, ಅದಕ್ಕೆ ಅಷ್ಟೋ ಇಷ್ಟ ಕೊಡ್ತೀನಿ ಅನ್ನೋದು ಬಿಟ್ಟು ಫೋನ್ ನಲ್ಲಿ ಆವಾಜ್ ಆಗ್ತೀಯಾ? You stupid, what is this? ಓಯ್, ನೀನ್ ತಿಳ್ಕೊಂಡಿರೋದ್ರ ನಾವು ಬೊಗಳ ನಾಯಿಗಳಲ್ಲ, ಕಚ್ಚೋ ನಾಯಿಗಳು.
ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ದಿನೇ ದಿನೇ ಕ್ರೈಮ್ ಆಕ್ಟಿವಿಟೀಸ್ ಹೆಚ್ಚಾಗಿ ಸಾರ್ವಜನಿಕರ ಮಧ್ಯೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಜನರ ರಸ್ತೆಯಲ್ಲಿ ಓಡಾಡೋದಕ್ಕೆ ತುಂಬಾ ಭಯ ಪಡ್ತಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಮಿಸ್ಟರ್ ಶಿಂದೆ, ದುಷ್ಟಶಕ್ತಿಗಳ ಮಟ್ಟ ಹಾಕಿ ಅಂತ ನಾನೀಗಾಗಲೇ ಆದೇಶ ಹೊರಡಿಸಿದ್ದೀನಿ. ಆದರೂ ಆ ರಕ್ತ ಬೀಜಾಸುರ ಸಂತತಿ ಇನ್ನೂ ಉಳಿದಿದೆ ಅಂದ್ರೆ ನೀವೇನಂತೀರಿ? ನೋಡಮ್ಮ, ಈಗಾಗಲೇ ಬೆಂಗಳೂರಿಗೆ ವೈಸಳ ಬಿಟ್ಟಿದ್ದೀನಿ, ಮೈಸೂರಿಗೆ ಗರುಡ ಕಳಿಸ್ಕೊಟ್ಟಿದ್ದೀನಿ. ಈ ಹಳೆ ತುಕ್ಕಿಡಿದು ಬಿದ್ದಿರೋ ಗನ್ಗಳನ್ನೆಲ್ಲ ಗುಜರಿಗೆ ಹಾಕ್ಸಿ ಹೊಸ ಲೇಟೆಸ್ಟ್ ಮೆಷನ್ ಗನ್ಗಳನ್ನ ಕೊಡಿಸ್ಕೊಟ್ಟಿದ್ದೀನಿ. ಈ ವಯಸ್ಸಾಗಿ ಬಿದ್ದಿರೋ ಮುದ್ಕನ್ನೆಲ್ಲ ಕಂಟ್ರೋಲ್ ರೂಮ್ಗೆ ಹಾಕ್ಸಿ 5,000 ಜನ ಪಡ್ಡೆ ಹುಡುಗರನ್ನ ತಯಾರಿ ಮಾಡಿ ಫೀಲ್ಡಿಗೆ ಬಿಟ್ಟಿದ್ದೀನಿ. ಇಷ್ಟಾದ್ರೂ ಸಮಸ್ಯೆ ಬಗೆಹರ್ದಿಲ್ಲ ಅಂತ ಹೇಳಿದ್ರೆ ನಾನೇನು ಕಾರ್ಗಿಲಿನಿಂದ ಮಿಲಿಟರಿ ತರಿಸ್ಲೆ? ಅದರ ಅಗತ್ಯ ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲ ಸರ್. ನಮ್ಮ ಡಿಪಾರ್ಟ್ಮೆಂಟ್ ನಲ್ಲೂ ಪ್ರಾಣದ ಹಂಗು ತೋರದು ಸಿನ್ಸಿಯರ್ ಆಗಿ ದುಡಿಯೋ ಅನೇಕ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಅವರೆಲ್ಲ ಕೆಲವು ಒತ್ತಡಗಳು ಸಿಲುಕಿ ನಿಸ್ಸಹಾಯಕರಾಗಿದ್ದಾರೆ. ಸರ್, ನಮಗೂ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಕೊಟ್ರೆ ಆ ಕ್ರಿಮಿನಲ್ಸ್ ನ ಬೀದಿ ನಾಯಿಗಳಿಗಿಂತೂ ಕೆಟ್ಟದಾಗಿ ಎನ್ಕೌಂಟರ್ ಅಲ್ಲಿ ಮುಗಿಸ್ಬಿಡ್ತೀವಿ. ಕಮಿಷನರ್ ಸರ್, ಇನ್ನು ಮುಂದೆ ನೀವು ಯಾವುದೇ ಒತ್ತಡಕ್ಕೊಳಗಾಗದೆ ನಿಮ್ಮ ಕಾರ್ಯಾಚರಣೆ ಮುಂದುವರಿಸಿ. ದುಷ್ಟಶಕ್ತಿಗಳನ್ನ ಧ್ವಂಸ ಮಾಡಿ ಜನರಿಗೆ ನ್ಯಾಯ ಕೊಡಿ, ಸರ್ಕಾರದ ಗೌರವ ಉಳಿಸಿ. ದಿಸ್ ಈಸ್ ಮೈ ಆರ್ಡರ್. ಎಸ್ ಸರ್. ಒಳ್ಳೆ ಹಾಲಿವುಡ್ ಸ್ಟೈಲ್ ಅಲ್ಲಿ ಫೈಟ್ ಮಾಡಿದೆ ಜೀವ. ಇದೆಲ್ಲ ಜಸ್ಟ್ ಸಿಂಪಲ್. ನನ್ನ ಹತ್ರ ಇನ್ನೂ ಬಹಳಷ್ಟು ವೆರೈಟಿಗಳಿವೆ. ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆ ಮಾಡ್ಬೇಕು ಅಂದ್ರೆ ಮುಷ್ಟಿ ಗಟ್ಟಿಯಾಗಿರ್ಬೇಕಲ್ಲ ಮಣಿ. ಮುಷ್ಟಿ ಅಂತ ಮುಷ್ಟಿ, ನಿನ್ ಕೈಲಿ ಒದೆ ತಿಂದ್ರೆ ಕಳ್ಳ ಕೂಡ ಬದುಕ್ದಂಗೆ. ಹೋಗ್ಬರೋ, ಪ್ರಾಕ್ಟೀಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗ ಹೊಡೆಯೋದು. ಕಳ್ಸಿಬಿಟ್ಟಲ್ಲ ಗುರು. ನಿಮಗಂತೂ ಮಾಡಕ್ ಕೆಲ್ಸ ಇಲ್ಲ. ಇವನ್ಗೆ ಈ ಹುಚ್ಚ ಬಿಡಲ್ಲ. ಇವ್ರಪ್ಪನ್ ಯೂನಿಫಾರ್ಮ್ಗಂತೂ ಪುರ್ಸೊತ್ತೇ ಇಲ್ಲ. ಹೋಗಿ ಎಣ್ಣೆ ನೀರು ಹಾಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬಂದ್ರು. ತಯಾರಿ ತಗೊಂಡು ನಾಳೆ ಬೆಳಗ್ಗೆ ಸೇಮ್ ಟೈಮ್ ರೆಡಿ ಆಗ್ಬಿಡಿ. ಅಯ್ಯಯ್ಯೋ, ನಿನ್ ಸವಾಸನೆ ಬೇಡ ಗುರು. ತಗೋಪ, ಹಾಲ್ ಕುಡಿ. ಅಯ್ಯೋ ಪಾಪ, ಇನ್ನು ಏಳೇ ಮಗು ಹಾಲ್ ಕುಡಿಯೋದಕ್ಕೆ. ಹೌದು ಕಣೆ, ನಾನ್ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ನಮ್ಮಮ್ಮಂಗೆ ನಾನು ಎಳೆ ಮಗುನೆ, ಗೊತ್ತಾ? ಬಾಯಲ್ಲಿ ಬೆರಳಿಟ್ರು ಕಚ್ಚೋಕೆ ಬರಲ್ಲ ಅಲ್ವಾ ಅತ್ತೆ? ಏನಂದೆ ಕತ್ತೆ? ನಿಂತ್ಕೊಳೆ. ಅಲ್ಲ, ಮದ್ವೆ ವಯಸ್ಸು ಬಂದ್ರು ಮಕ್ಳಾಟ ಬಿಡ್ಲಿಲ್ಲ.
ಬಿಡದೆ ಚಿಪ್ಪಲ್ಲಿ ಸೇರುವುದು ಓ ರಾಗ. ಹರಿ ನೀರಿನಲ್ಲಿ ನಾವು ಮುತ್ತನ್ನು ಹುಡುಕೋಣ ಓಕೆನಾ? ತಂಡಿಗೆ ಮೈ ನಡುಕ ಕಾವಿನದೇ ತವಕ ಸಕ್ಕರೆ ತನುವ ಉಪ್ಪಲ್ಲಿ ಬಿಡದೆ ಅಪ್ಪಿಕೋ ಬಾ ಹುಡುಗ. ತೋಳಲ್ಲಿ ನಿನ್ನನು ಬಳಸುವೆ ತಾವರೆಯಂತೆ ನಲಿಸುವೆ. ಓದಲ್ಲ ಬಾಳಲ್ಲ ಮುಳುಗಿ ತೇಲುವ ಬಾ ಮತ್ತಲೇ. ಅಯ್ಯಯ್ಯಮ್ಮ ಸ್ವಾತಿ ಮಳೆಯ ಮುತ್ತಿನ ಹನಿಯು ಕಡಲಿನ ತಳ ಸೇರಿ. ರತಿಯಂತ ಕಣ್ಣು ನೀನದು ನನ್ನನ್ನು ಬಳ್ಳಿ ಸೆಳೆದು ಹಚ್ಚಿರುವೆ ಎದೆಗೆ ಸುಡುವಂತ ಬಯಕೆ ತಾಳೇನು ಈ ಬೆಸುಗೆ. ಸಾಗರದಂತೆ ಇರುವೆನು ಸಾವಿರ ಬಯಕೆಗೂ ನಿಲುವೆನು ಮರಳಲ್ಲಿ ಮನೆ ಕಟ್ಟಿ ಮಲ್ಲಿಗೆ ಮಂಚವನ ಹಾಸಳೆ. ಅಯ್ಯಯ್ಯಮ್ಮ ಸ್ವಾತಿ ಮಳೆಯ ಮುತ್ತಿನ ಹನಿಯು ಕಡಲಿನ ತಳ ಸೇರಿ. ಅನುರಾಗದ ಆವೇಗದಿ ಚಿಪ್ಪನ್ನು ಹುಡುಕುವುದು. ನಾದರ ಉಲ್ಲಾಸದಿ ಚಿಪ್ಪಲ್ಲಿ ಸೇರುವುದು ಓ ರಾಗ. ಹರಿ ನೀರಿನಲ್ಲಿ ನಾವು ಮುತ್ತನ್ನು ಹುಡುಕೋಣ ಓಕೆನಾ?
ಕತ್ತರಿಸಿದ್ದು ಕೋಳಿನ ಕುರಿನ? ಗುಬ್ಬಚ್ಚಿ. ತೆರಿಗೆ. ಈ ಕೊಲೆ ಮಾಡ್ತಾರೆ ಯಾರು? ಗೊತ್ತಿಲ್ಲ. ಯಾರು ಹೇಳೋ? ಗೊತ್ತಿಲ್ಲ. ಶಬಾಷ್. 100 ಜನ ಓಡಾಡೋ ಮಾರ್ಕೆಟ್ ನಲ್ಲಿ ಒಂದು ಸಾಕ್ಷಿ ಇಲ್ಲಲ್ಲ? ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾ ಇದ್ದೀರಾ? ಅದು ನಮ್ಮ ಹತ್ರ, ಪಬ್ಲಿಕ್ ಸರ್ವೆಂಟ್ ಹತ್ರ. ಹೋಗಿ ಹೋಗಿ ಗಡ್ಡ ಮೀಸೆ ಬೋರ್ಸ್ಕೊಂಡು ಜೋರಾಗಿ ಬಾರ್ಸ್ಕೊಂಡು ಚಂದ ಐತಿ ಚಂದ. ಹಿಜಿಡ ನನ್ನ ಮಕ್ಕಳ. ನಾ ಹೋದ ಮೇಲೆ ಪೊಲೀಸ್ ಅವರು ಹಾಗೆ ಹೀಗೆ ಅಂದ್ರೆ ಬೂಟ್ ಕಾಲಲ್ಲಿ ಹೊಸರಾಗ್ಬಿಡ್ತೀನಿ. ಹುಷಾರ್. ಸರ್, ನನಗೊಂದು ಡೌಟು. ಈ ಕೊಲೆನ ಭಾಷೆ ಕಡೆಯವ್ರು ಯಾಕೆ ಮಾಡಿರಬಾರ್ದು? ಒಂದ್ ವೇಳೆ ಸಿಡಿ ಕಡೆಯವ್ರು ಯಾಕೆ ಮಾಡಿರ್ಬಾರ್ದು? ನೆವರ್. ಮತ್ತಿನ್ ಯಾರು ಸರ್? ಗಾಡಿ. ಗೊತ್ತಿದ್ಮೇಲೆ ಅವ್ನ್ ಯಾಕೆ ಅರೆಸ್ಟ್ ಮಾಡಬಾರ್ದು? ಪೆನ್ನು ಪೇಪರ್ ಇದೆ ಅಂತ ಪ್ರಶ್ನೆ ಮಾಡೋದಲ್ಲ. ತಾಕತ್ತಿದ್ರೆ ಇಲ್ಲಿ ನಿಂತಿರೋ ಜೀವಂತ ಶವಗಳ ಹತ್ರ ಒಂದೇ ಒಂದು ಸಾಕ್ಷಿ ಹೇಳ್ಸು. ಅರೆಸ್ಟ್ ಮಾಡೋದಲ್ಲ, ಎನ್ಕೌಂಟರ್ ಅಲ್ಲಿ ಸುಟ್ಟಾಗ್ಬಿಡ್ತೀನಿ. ಸತ್ತಿರೋನು ಸಾಚ ಅಲ್ಲ, ಅವನೊಬ್ಬ ಮಾಫಿಯಾ. ಇದನ್ನ ಪತ್ರಿಕೆಯಲ್ಲಿ ಬರೆದು ದೊಡ್ಡ ನ್ಯೂಸ್ ಮಾಡಿ ಜನಗಳ ತಲೆ ಕೆಡಿಸಿದ್ರೆ ಇನ್ನೊಬ್ಬ ಮಾಫಿಯಾ ಹುಡುಕೋತಾನೆ. ಗೊತ್ತಾ? ಈ ಸಂತತಿ ನಾಶ ಆಗಲ್ಲ. ಮೈಂಡ್ ಇಟ್. ಸರ್, ಈ ಬಾಡಿನ ಏನ್ ಮಾಡ್ಲಿ? ಈ ಕಚಡ ನೆತ್ತಿ ಕಾರ್ಪೊರೇಷನ್ ಲಾರಿ ಹಾಕು. ಅಂಡರ್ಸ್ಟ್ಯಾಂಡ್? ಅಣ್ಣ, ಆ ಡೀಲ್ ಆಫೀಸ್ ಶೆಟ್ಟಿ ಬತಾವನೆ. ಶೆಟ್ಟಿ ಎಲ್ಲೋ ರೋಗ್ಡಾ? ಈ ಕಡೆ చూడండి, ಕೆಲಸ ಏನಾಯ್ತು? ಲವ್ ಮುಷ್ಟಿ, ಈ ಶೆಟ್ಟಿ ಯಾಕೆ ಹಿಂಗ್ ತಲೆ ತಿಂತಾ ಇದ್ದಾನೆ? ಲೈ ಶೆಟ್ಟಿ, ಡೀಲ್ ಯಾವಾಗ ಮುಗ್ದೋಯ್ತು. ಪೋಸ್ಟ್ ಮಾಡೋ ಆಗಿರೋ ಸುದ್ದಿ ಸಂಜೆ ಮನೇಲಿ ಬರ್ಬೇಕಷ್ಟೇ. ತೀಸ್ಕೊಂಡೆ. ನೋ ತೀಸ್ಕೊಮ್ಮ. ಅಪ್ಪಿ ತಪ್ಪಿ ಕತ್ಲಲ್ಲಿ ಬಂದ್ಬಿಟ್ಟಿಯಾ? ನಮ್ಮ ಹುಡುಗರು ದುಶ್ಮನ್ ಅಂತ ಉಡಾಯಿಸ್ಬಿಡ್ತಾರೆ. ಹೇಳ್ಕೊಂಡು 497, 498, 499, 500. ಸಾಕು ನಿಲ್ಸು. ಅತ್ತೆ, ಜೀವನ್ಗೆ ಇಂಟರ್ವ್ಯೂ ಬಂದಿದೆ. ನಿಜವಾಗ್ಲೂ? ಕೊಡ ಇಲ್ಲಿ. ಮೊದ್ಲು ಸ್ವೀಟ್ ಕೊಡು. ನನ್ನ ಹತ್ರನೇ ರೋಲ್ ಕಲ್ಲ, ಅದು ಕೆಲಸ ಸಿಕ್ಕಿದ್ಮೇಲೆ. ಜೀವ, ಅವಳು ಹೇಳಿದ್ದು ನಿಜ ನೀನು? ಹೌದಮ್ಮ, ಇವಳು ಹೇಳ್ತಾ ಇರೋದು ನಿಜ. ಕಡೆಗೂ ನಿನ್ ತಂದೆ ಕನ್ಸು ನನ್ ಸಾಗೋ ಕಾಲ ಬಂತಲ್ಲಪ್ಪ. ಅದಕ್ಕಿಂತ ಹೆಚ್ಚಾಗಿ ನೀನ್ ನನ್ನ ಬೆಳೆಸೋದಕ್ಕೆ ಪಟ್ಟ ಶ್ರಮದ ಪ್ರತಿಫಲನಮ್ಮ ಇದು. ಒಟ್ನಲ್ಲಿ ನಿನ್ಗೊಂದ್ ಕೆಲ್ಸ ಸಿಕ್ಕಿ ನಿಮ್ಮಿಬ್ರು ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಬಿಟ್ರೆ ಅಲ್ಲಿಗೆ ನನ್ ಜವಾಬ್ದಾರಿ ಮುಗಿದ ಹಾಗೆ. ಎಲ್ಲಮ್ಮ ಮುಗೀತು, ಇನ್ನು ಈಗ ಪ್ರಾರಂಭ ಆಗ್ತಾ ಇದೆ. ನಾನು ಇವಳ ಮದುವೆ ಆಗ್ಬೇಕು, ನಮ್ ಮಗುಗೆ ನೀನ್ ಅಜ್ಜಿ ಆಗ್ಬೇಕು, ನಮ್ ಜೊತೆ 100 ವರ್ಷ ಬಾಳಿ ಬದುಕ್ಬೇಕು. ಅದೇ ನಮ್ಮ ನನ್ನ ಆಸೆ. ಇದಕ್ಕೆ ನೀವೇನ್ ಹೇಳ್ತೀರಾತೆ? ಇಷ್ಟಾರ್ಥ ಸಿದ್ಧಿರಸ್ತು. ಅಪ್ಪ. ಅಮ್ಮ, ಅತ್ತೆ, ಏನಾಯ್ತು? ಅಮ್ಮ, ಏನಾಯ್ತಮ್ಮ? ಸ್ವಲ್ಪ ತಲೆನೋವಷ್ಟೇ. ಅರೆ, ನಾನ್ ಬರೀ ತಲೆನೋವು ಒಂದಿದ್ದಕ್ಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ರಲ್ಲ. ನಾಳೆ ಏನಾದ್ರೂ ನನ್ನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ. ಅಮ್ಮ, ತಮಾಷೆಗೂ ಇಂತ ಮಾತಾಡ್ಬೇಡಮ್ಮ. महान है, सबसे आगे बढ़ रहा है. ये देश फ्यूचर में बहुत बड़ा बनेगा. देखो, मैं इसलिए आपको ये ड्रग्स लाया हूँ. हर एक नौजवान को अंदर घसीट देना, बर्बाद कर देना, यही हमारा मंजिल है. ಸಮಜ್ ಗಯಾ ಖಾನ್ ಸಾಬ್. ಫಸ್ಟ್ ಈ ಡ್ರಗ್ಸ್ ನ ಎಂಟೈರ್ ಇಂಡಿಯಾನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಪ್ರತಿ ವಿಷಯದಲ್ಲೂ ಬಹುತ್ ಹೋಶಿಯಾರಿ ತೋರಿಸೋ ಯೂತ್ ಪವರ್ ನ ವೀಕ್ ಮಾಡಬೇಕು. ಇದೊಂಥರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕೋಲ್ಡ್ ವಾರ್ ಇದ್ದಾಗೆ. ಆಮ್ ಐ ರೈಟ್? ಅಷ್ಟೇ ಅಲ್ಲ ಭಾಷಾಬಾಯ್, ಹಿಂದೂಸ್ತಾನದಲ್ಲಿರೋ ಈಚ್ ಅಂಡ್ ಎವ್ರಿ ಮೇಜರ್ ಸಿಟೀಸ್ ನ RDX ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡಬೇಕು. ಇಂಡಿಯಾ ಶುಡ್ ಬಿ ಸ್ಮ್ಯಾಶ್ಡ್. ದಟ್ಸ್ ಅವರ್ ಆಪರೇಷನ್ ಅಲ್ವಿದಾ. ಸೆಂಟ್ರಲ್ ಅಲ್ಲಿರೋ ಪಾರ್ಲಿಮೆಂಟ್ ಶೇಕ್ ಆಗುತ್ತೆ, ಆಗ ಸ್ಟೇಟ್ ಅಲ್ಲಿರೋ ಗವರ್ಮೆಂಟ್ ಚೇಂಜ್ ಆಗುತ್ತೆ. ಆಗ ಹೋಮ್ ಆಗಿರೋ ನೀನು CM ಆಗ್ತೀಯಾ? अच्छा बादशाह, हम चलते हैं. ಅಚ್ಚಾ, खुदा हाफिज. खुदा हाफिज. ಬಾಷಾ, ಆ ಮನೆ ಹಾಳು ನನ್ನ ಮಗನ ಮಾತು ಕೇಳಿದ್ರೆ ಇಷ್ಟು ದಿನ ನಾವು ಶಿಕಾರಿಗಳು ಅನ್ಸ್ಕೊಂಡಿದ್ವಿ, ಮುಂದೆ ಬಿಕಾರಿಗಳಾಗಬೇಕಾಗುತ್ತೆ. ರಾಜ, ಕ್ಯಾ ಬಕ್ರಾ ಆಯ್ತು? ಸತ್ಯನೇ ಹೇಳ್ತಿದ್ದೀನಿ ಬಾಷಾ. ನಾವು ಮಾಡ್ತಾ ಇದ್ದ ದಂಧೆಯಲ್ಲಿ ನಿಯತ್ತಿತ್ತು. ನಾವು ಸುಫಾರಿ ತಗೊಂಡು ಮುಗಿಸಿದ್ ಯಾರನ್ನ? ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟೆ ಮೋಸ ಮಾಡ್ತಾ ಇದ್ದ ಶ್ರೀಮಂತನ. ದುಡ್ಡಿದ್ದರು ಶೋಕಿ ತೋರ್ಸಕ್ಕೆ ಕಾಲದಂಧೆ ಮಾಡ್ತಿದ್ವಿ. ಬ್ಲಾಕ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಡೈಮಂಡ್ ನ ಸ್ಮಗಲ್ ಮಾಡ್ತಿದ್ವಿ. ಜನರಿಗೆ ಮೋಸ ಮಾಡ್ತಿದ್ದ ಶ್ರೀಮಂತರನ್ನ ಹಪ್ತಾ ವಸೂಲಿ ಮಾಡಿ ಸುಫಾರಿ ತಗೊಂಡು ಕೊಲೆ ಮಾಡ್ತಿದ್ವಿ ನಾವು.
ಸಾಲದಕ್ಕೆ ಆಡಿಯನ್ಸ್ ಇಟ್ಟು ಇಡೀ ಹಿಂದೂಸ್ತಾನನೇ ಸ್ಮಶಾನ ಮಾಡಕ್ ಹೊಟ್ಟಿದೆಯಲ್ಲ, ಇದು ಧರ್ಮನ? ಸ್ವಲ್ಪ ಯೋಚನೆ ಮಾಡು ಭಾಷಾ. ನೀನ್ ಹುಟ್ಟಿದ್ದು ಈ ಭಾರತ ದೇಶದಲ್ಲೇ, ನಿನ್ ತಂದೆ ತಾಯಿ ಮಣ್ಣಾಗಿದ್ದು ಈ ಪವಿತ್ರವಾದ ಮಣ್ಣಿನಲ್ಲೇ. ಶತ್ರು ದೇಶದ ಏಳಿಗೆಗೋಸ್ಕರ ನಮ್ ದೇಶನ ಬಲಿ ಕೊಡೋದು ಸರಿಯಲ್ಲ. ಈ ನೀತಿಗೆಟ್ಟ ಕೆಲಸ ಮಾಡಿದ್ರೆ ಆ ನಿನ್ನ ಅಲ್ಲ ಕೂಡ ಮೆಚ್ಚಲ್ಲ. ರಾಜ, ಫಿಲಾಸಫಿ ಅಲ್ಲ ಹೇಳೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕಲ್ಲ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ನೀನಿವತ್ತಿನ ದಿವಸ ಈ ಸಫಾರಿ ಸೂಟ್ ಹಾಕೊಂಡು 10 ಜನರ ಮುಂದೆ ಮೆರಿತಾ ಇದೆಯಾ ಅಂದ್ರೆ ಸಿರ್ಫ್ ಈ ದೌಲತ್ನಿಂದ. ಈ ಭಾಷಾನೇ ಇಲ್ದೆ ಹೋಗಿದ್ರೆ ಇವತ್ತಿನ ದಿವಸ ನೀನು ಬೀದಿ ನಾಯಿಗಿಂತ ಕಡೆಯಾಗಿರ್ತಾ ಇದ್ದೆ. ಈ ಹರಾಮಿ ಹಣಕ್ಕೋಸ್ಕರ ಹೆತ್ತು ತಾಯಿನ ಬೆತ್ತಲೆ ಮಾಡಿ ಸೂಟ್ ಹಾಕೊಂಡು ಸೋಕಿ ಮಾಡುವಂತ ಲೋಫರ್ ನಾನಲ್ಲ. ನೀನ್ ಹೇಳ್ದಂಗೆ ಬಿಕಾರಿ ಅನ್ಸ್ಕೊಂಡು ಹಿಂದೂಸ್ತಾನದಲ್ಲೇ ಪ್ರಾಣ ಬಿಡ್ತೀನಿ. ಈ ಬದ್ದಲೋದಕ್ಕೆ ಕಫ ನಿನ್ ಮುಂದೆ ನಿನ್ಗೆ ಬೇಕಾಗ್ಬೋದು, ಇಟ್ಕೋ. नमक हराम के खून में बहुत गर्मी है साला. उसकी गर्मी को हम ठंडा बनाएंगे. वक्त का इंतजार करो बादशाह भाई. दोस्त अगर दुश्मन बन गया तो बहुत महंगा पड़ेगा. हम उसको मौका ही नहीं देंगे. वेरी गुड, डू इट. बैंगलोर में बॉम्ब ब्लास्ट होने की वजह इंटेलिजेंस डिपार्टमेंट ने भाषा के ऊपर इल्जाम लगाया है. कर्नाटक पुलिस की लापरवाही इस हादसे की जिम्मेदार है. ಭಾಷಾ, ಮುನ್ನ ಮಾತಾಡ್ತಿದ್ದೀನಿ. ಅಲೆಕ್ಸಾಂಡರ್ ಬಾಂಬ್ ಬ್ಲಾಸ್ಟ್ಗೆ ನಾವೇ ಕಾರಣ ಅಂತ ಗೊತ್ತಾಗಿ ನಮ್ಮವ್ರನ್ನೆಲ್ಲ ಸಾಯಿಸ್ತಿದ್ದಾನೆ. ಸಾಯೋರು ಸಾಯ್ತಾನೆ ಇರ್ತಾರೆ, ನಾನು ಹುಟ್ಟಾಕ್ತೀನಿ. ಭಾಷಾ, ನೀನ್ ತಿಳ್ಕೊಂಡಿರೋ ಸುಲಭ ಅಲ್ಲ. ಅಲೆಕ್ಸಾಂಡರ್ ದ ಮೋಸ್ಟ್ ಡೆಡ್ಲಿ ಡೇಂಜರಸ್ ಮ್ಯಾನ್. ಅಯ್ಯೋ ಅನ್ನ ಸರಿ ಟೆನ್ಷನ್ ಕೊಡ್ತಾರಲ್ಲಪ್ಪ ಈ ಅಲೆಕ್ಸಾಂಡರ್. ಹೋಗಮ್ಮ ಈಜಮ್ಮ. ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ನಾವು ಮೆಂಟ್ಲಾಗ್ಬೇಕಾಗತ್ತೆ. ಕಮಾನ್ बादशाह भाई, एंजॉय. क्यों टाइम वेस्ट कर रहे हो? खा पी के मजा करेंगे.
नमस्ते नाना जी। ಎನ್ಕೌಂಟರ್ ಅಲ್ಲಿ ಸುಟ್ಟು ಬೂದಿಯಾಗಬೇಕಾಗಿದ್ ನೀನು ಇನ್ನೂ ಬದುಕಿದೆಯೇನೋ ಬಡವ. ನಾನಾಜಿ, ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ತಿಳ್ಕೊಂಡಿರೋ ಹಾಗೆ ಆ ಬಾಂಬ್ ಬ್ಲಾಸ್ಟ್ಗೂ ನನಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ. ನಿನ್ನಂತ ಕಿರಾತಕನಿಗೆ ಆಣೆ ಬೇರೆ ಕೇಡು. ನನ್ನ ಮಾತು ನಂಬಿ ಸರ್. ಇಷ್ಟೆಲ್ಲ ಅನಾಹುತ ಕಾರಣ ಭಾಷಾ. ನೀನ್ ಮಾಡ್ತಾ ಇರೋ ತಪ್ಪು ಅಂತ ಎಚ್ಚರಿಸ್ದೆ, ಆದ್ರೆ ಅವನು ನನ್ನ ಸ್ನೇಹ ಕಳ್ಕೊಂಡೆ ಹೊರತು ತನ್ನ ನಿರ್ಧಾರ ಮಾತ್ರ ಬದಲಾಯಿಸ್ಕೊಳ್ಳಿಲ್ಲ. ಇಡೀ ಎಂಟೈರ್ ಸಿಟಿನೇ ನರಕ ಮಾಡ್ಬಿಟ್ಟ ಆ ಭಾಷಾ. ಇನ್ನೂ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದ್ರೆ ತೋಳಿ ಸರ್, ಈಗನ್ನ ಶೂಟ್ ಮಾಡಿ ಸರ್. ಜನ್ಮ ಕೊಟ್ಟು ಭೂಮಿಗೆ ದ್ರೋಹ ಮಾಡೋದ ಕೆಲಸ ಮಾಡಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಶೂಟ್ ಮಾಡಿ ಸರ್. ಇವರಿಬ್ರು ಡಬ್ಬಲ್ ಗೇಮ್ ನನ್ನ ಮಕ್ಕಳು. ಅವನ ಮಗಲ್ ಪೆಟ್ರೋಲ್ ಸುರಿದ್ರೆ ಇನ್ನೊಂದು ಮಗಲ್ ಬೆಂಕಿ ಹಚ್ಚೋದು ಸಾಹೇಬ್ರೆ. ಐ ಕಾಳಿ, ನಾಲ್ಗೆ ಲಗಾಮ್ ಹಾಕೊಂಡ್ ಮಾತಾಡು, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಜಾಸ್ತಿ ನಿಗರಿದ್ರೆ ಎತ್ತು ಬಿಡ್ತೀನಿ. ಮುಚ್ಕೊಂಡು ನಿಂತ್ಕೊಳ್ರ. ನಿಮ್ಮಿಬ್ರಿ ಕೋಳಿ ಜಗಳದಿಂದಾನೆ ಅವನು ಅಷ್ಟೆತ್ರಕ್ಕೆ ಬೆಳೆದು ನಿಂತಿರೋದು. ನೀವಿಬ್ರು ಒಗ್ಗಟ್ಟಾಗಿದ್ದಿದ್ರೆ ಅವನು ಬಾಲ ಮುಂದ್ಕೊಂಡು ಬಿದ್ದಿರ್ತಿದ್ದ. ಮೊದಲು ನೀವೊಂದಾಗಿ ಅವನ್ನ ಮುಗಿಸೋ ದಾರಿ ನಾನು ಹುಡುಕ್ತೀನಿ. ಸಾರಿ ಕಾಳಿ. ಆಗಿದ್ದಾಗೋಯ್ತು. ಸಾಹೇಬ್ರು ಹೇಳ್ದಂಗೆ ನಾವಿಬ್ರು ಇನ್ನು ಮುಂದೆ ಒಂದಾಗೋಣ. ಸಾಹೇಬ್ರೆ, ಯಾವತ್ಗೂ ಅಲೆಕ್ಸಾಂಡರ್ಗೆ ಒಂದು ಮಾತು ಹೇಳಿರಿ, ಇಲ್ಲ ಅಂದ್ರೆ ಬುಲ್ಡೆ ಬಿಸ್ತಿರಿ ಕಾಯಿಸ್ಬಿಡ್ತಾನೆ. ಹೌದು ನಾನಾಜಿ, ಅವ್ನ್ ಶಾರ್ಟ್ ಟೆಂಪರು, ಮೆಂಟ್ಲು. ನಿಮ್ ಬಂದೋಬಸ್ತ್ಗೆ ನಾನು ವ್ಯವಸ್ಥೆ ಮಾಡ್ತೀನಿ, ನೀವು ಹೊರಡಿ. ಗುಂಡಲ್ಲಿ
ಖುಷಿಯಲ್ಲಿ ಹಾಕೊಂದು ಎಕ್ಸ್ಟ್ರಾ ಬೇಕು ನೋಡಾಗ್ಲೆ ನಿನ್ ಚಡ್ಡಿ ಸೇವಾಗುಗು ಹಾಯ್ ಹಾಯ್ ಹಮಾರಿ ದಿಲ್ ಮೇ ಫೂಲ್ ಖಿಲಾಯಿ ಓ ಹೋ 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 ಯಕ್ಕ 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 ಕರ್ದಾಕು ನಿಲ್ಕೋಳಿ ಪುಕ್ಕ ಬೆಳ್ಳುಳ್ಳಿ ಕಾರಕ್ಕೆ ನಿಂಬೆ ಹುಳಿ ಹಾಕೊಂಡು ಜಡಿಯೋಕೆ ಪಾಪಿ ರೆಡಿ ಬಿಟ್ಟೆಂದ್ರೆ ಈ ನಿನ್ನ ಕುರುಪು ಮುಸುಡಿ ಸೇರ್ಬೇಕು ಸ್ಲಮ್ ಏರಿಯಾ ಸಾರಾಯಂಗೆ बोलो भाई भाई मुलाकात हमारी दिल में फूल खिलाई ओ हो 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 नहीं हो सकता दोस्त अगर दुश्मन बन गए तो ಅವನಿಗಿಂತ ದೊಡ್ಡ ಶತ್ರುನೇ ಇರೋದಿಲ್ಲ ಭಾಷಾ ಭಾಯ್. ಕಾಳಿರಾಜನ್ ಒಂದಾಗಿದ್ದೆ ಅಪಾಯ. ಆ ಸಿಎಂ ಬೇರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅವನು ಕಮ್ಯುನಿಸ್ಟ್ ಲೀಡರ್ ಅನ್ನೋದನ್ನ ಮರಿಬೇಡ. दुश्मन अगर दोस्त बन गया तो ಅವನಿಗಿಂತ ದೊಡ್ಡ ಸಾಥಿ ಇರೋದಿಲ್ಲ. इसका अंजाम बहुत बुरा होगा बादशाह. ನಮಸ್ಕಾರ ಸರ್. ಹೇಗಿದ್ದಾನೆ ಡಾಕ್ಟರ್? ನೋ ಪ್ರಾಬ್ಲಮ್ ಸರ್. ಹಿ ಈಸ್ ಔಟ್ ಆಫ್ ಡೇಂಜರ್. ಡೋಂಟ್ ವರಿ ರಾಜ, ಪ್ರಾಣಾಪಾಯದಿಂದ ಪಾರಾಗಿದ್ದೀಯ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಇನ್ನು ಆ ಭಾಷಾನೇ ಅಲ್ಲ, ಅವರಪ್ಪನೇ ಬಂದ್ರು ನಿನ್ಗೇನು ಆಗದ ಹಾಗೆ ನಾನ್ ನೋಡ್ಕೋತೀನಿ. ಹೆದರ್ಕೋಬೇಡ ರಾಜ. ಆ ಭಾಷನ್ ಸವಾಲ್ಗೆ ನಮ್ಮ ಇಲಾಖೆನೇ ಉತ್ತರ ಕೊಡುತ್ತೆ. ನೀನು ಡಿಸ್ಚಾರ್ಜ್ ಆಗಿ ಹೊರಗಡೆ ಬಾ. ಕಮಿಷನರ್, ಎಕ್ಸ್ಟ್ರಾ ಕೇರ್ ತಗೋಬೇಕು. ನಥಿಂಗ್ ಟು ವರಿ ಸರ್. ನಾನು ಈಗಾಗಲೇ ಅಲೆಕ್ಸಾಂಡರ್ಗೆ ಚಾರ್ಜ್ ಕೊಟ್ಟಿದ್ದೀನಿ ಸರ್. ಗುಡ್. Yesterday night, the Basha gang made an attack on rival gangster Rajan. Rohit Sharma died on the spot. Raja incurred serious injuries, but is now in a stable condition. Mr. Alexander... Oh no! You useless bastard! No chance at all. ಅವನು ಬದುಕಕ್ಕೆ ಸಾಧ್ಯನೇ ಇಲ್ಲ. ಭಾಷಾ ಭಾಯ್, ಇದರಲ್ಲೇನೋ ಗೋಲ್ಮಾಲ್ ಇದೆ. ನಾನ್ಸೆನ್ಸ್. ಕತೆ ಕಟ್ಟಿ ನಾಟಕ ಆಡೋದಕ್ಕೆ ಇದು ಟಿವಿ ಸೀರಿಯಲ್ ಅಲ್ಲ, BBC ನ್ಯೂಸ್. ಸಾರಿ ಭಯ್ಯ. ನೋ ಎಕ್ಸ್ಕ್ಯೂಸ್. ಅವನ್ ಜಿಂದಾ ಇದ್ದಷ್ಟು ನಮ್ಗೆ ಡೇಂಜರ್. ಈಗಾಗಲೇ ನಿನ್ನ ಕಡೆಯವರೇ ಮಾಡಿರೋದು ಅಂತ ನ್ಯೂಸ್ ಸ್ಪ್ರೆಡ್ ಆಗಿದೆ. ಈಗ ಏನ್ ಮಾಡೋದು ಭಾಷಾ? ಒಂದು ಆಖರಿ ಮೌಕ ಕೊಡಿ ಭಾಷಾ ಭಾಯ್. ಈ ಸಾರಿ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಿಸ್ ಆಗೋಲ್ಲ. ಆಲ್ಬರ್ಟ್, ನೀನೇನಾದ್ರೂ ಮಾಡು, ಮೊದಲ ರಾಜನ್ ಮುಗಿಸು. ಸ್ಕೆಚ್ ಮಾತ್ರ ಮಿಸ್ ಆಗಬಾರ್ದು. ನೆಕ್ಸ್ಟ್ ಸ್ಟಾರ್ ನ್ಯೂಸ್ ನೋಡಿ ಭಯ್ಯ, ಅವ್ನ್ ಸಚ್ ಸುದ್ದಿ ಟೆಲಿಕಾಸ್ಟ್ ಆಗುತ್ತೆ. ಯು ಮಸ್ಟ್ ಸಕ್ಸೀಡ್. ಸೀರಿಯಸ್ ಕೇಸ್ ಸರ್. Take out. Dave, be alert.
ನಿನ್ನ ಫೈರ್ಗೆ ಬ್ರೇಕ್ ಆಗಕ್ಕೆ ಅದು ಮಾಮೂಲ್ ಗ್ಲಾಸ್ ಅಲ್ಲ ಮರಿ, ನಾನ್ ಫಿಕ್ಸ್ ಮಾಡಿರೋ ಬುಲೆಟ್ ಪ್ರೂಫ್ ಗ್ಲಾಸ್. ಯು ಇಡಿಯಟ್! ನಿನ್ನ ಟಾರ್ಗೆಟ್ ಮಿಸ್ ಆಗ್ಬೋದು, ಆದ್ರೆ ಈ ಅಲೆಕ್ಸಾಂಡರ್ ಟ್ರಿಗರ್ ಮೇಲೆ ಬೆಳ್ಟ್ರೆ ಡೆಡ್ ಲೈನ್. ಡಾಕ್ಟರ್ ಸರ್, ಪೋಸ್ಟ್ ಮಾರ್ಟಮ್ ಮಾಡೋ ನೆಸಿಟಿ ಇಲ್ಲ. ಅವ್ನ ಹಾರ್ಟ್ ಕಿಡ್ನಿ ತೆಗೆದು ಬರ್ನ್ ಮಾಡಿ ಬಿಸಾಕಿ. ಓಕೆ ಸರ್. ಸಾಲ ಹೇಗಾದ್ರೂ ಮಾಡಿ ಅವ್ನು ಮುಗಿಸುವಂತ ಲಾಸ್ಟ್ ಆಪರ್ಚುನಿಟಿ ಕೊಟ್ರೆ ಬೇಕು ಅವನೇ ಟಿಕೆಟ್ ತಗೊಂಡ್ಬಿಟ್ಟ. ಬಾಷಾ, ಐ ಆಮ್ ಟೋಟಲಿ ಕನ್ಫ್ಯೂಸ್ ಬಾಷಾ. ಏ ಹೋಮ್, ಈ ಅಲೆಕ್ಸಾಂಡರು ನಮ್ಮೆಲ್ಲ ಆಪರೇಷನ್ ಅಲ್ಲೂ ಅಡ್ಡ ಬರ್ತಾ ಇದ್ದಾನೆ. ನೀನ್ ಯಾಕೆ ಅವನ ಅಡ್ಡಾನ್ ಶಿಫ್ಟ್ ಮಾಡ್ಬೇಡ? ನಮ್ಮ ಸಿಎಂಇ ಅವನ ಗೋಲ್ ಕೀಪರ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅವನನ್ನ ಪ್ರಮೋಟ್ ಮಾಡೋ ನೆಪದಲ್ಲಿ ಅವನ್ನ ರಬ್ಬರ್ ಸ್ಟಾಂಪ್ ಮಾಡ್ತೀನಿ. ನೋಡಿ ಮಿಸ್ಟರ್ ಅಲೆಕ್ಸಾಂಡರ್, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು, ಮೊನ್ನೆ ಜೈಲಲ್ಲಿ ಬಲರಾಮನ್ ಕೊಲೆ ಆಗಿದೆ. ಇದೊಂದು ಅವಮಾನಕರವಾದ ಸಂಗತಿ. ಕಂಡಿಡಿತೀರಾ ಅಂತ ನಿಮ್ಮನ್ನ ಜೈಲರ್ ಆಗಿ ಇನ್ನೇನು ಮುಖ ನೋಡ್ತಾ ನಿಂತಿದ್ದೀಯಾ? ಸಾಯಾಬ್ರ ಗಂಧದಾರ ಹಾಕಿ ಸನ್ಮಾನ ಮಾಡೋ. ನಾವು ಸನ್ಮಾನ ಏನೇ ಇದ್ರು ನಿಮ್ಮಂತ ಟೆಂಪರವರಿ ಪಾಲಿಟಿಷಿಯನ್ಸ್ಗೆ, ನಮ್ಮಂತ ಸಿನ್ಸಿಯರ್ ಆಫೀಸರ್ಸ್ಗಲ್ಲ. ಲುಕ್, ನನ್ನನ್ನು ಅಗ್ನಿ ಪರ್ವತ ಎತ್ತಾಕಿದ್ರು ಆ ಲಾವರ್ಸ್ ಫಿನಿಕ್ಸ್ ಆಗಿ ಮತ್ತೆ ಎದ್ದು ಬರ್ತೀನಿ. ಅಲೆಕ್ಸಾಂಡರ್, ಮೈಂಡ್ ಇಟ್. ಓ ಮೈ ಗಾಡ್, ನಿಮ್ಮ ತಾಯಿಗೆ ಬ್ರೈನ್ ಟ್ಯೂಮರ್ ಇದೆ. ಏನು ಬ್ರೈನ್ ಟ್ಯೂಮರಾ? ಎಕ್ಸೈಟ್ ಆಗಬೇಡಿ ಜೀವ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿದ್ರೆ ನಿಮ್ಮ ತಾಯಿ ಬದುಕೋ ಚಾನ್ಸಸ್ ಇದೆ. ಆಪರೇಷನ್ಗೆ ಎಷ್ಟು ದುಡ್ಡು ಬೇಕಾಗ್ಬೋದು ಡಾಕ್ಟರ್? 2 ರಿಂದ 3 ಲಕ್ಷ. ಡಾಕ್ಟರ್, ನಮ್ಮ ಮನೆ ಮಾರಿ ಆದ್ರೂ ನಾನು ಹಣದ ವ್ಯವಸ್ಥೆ ಮಾಡ್ತೇನೆ. ದಯವಿಟ್ಟು ನಮ್ಮ ತಾಯಿನ ಉಳಿಸ್ಕೊಡಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಯಾಕಪ್ಪ ಇಷ್ಟೊತ್ತು? ಜೀವ, ಡಾಕ್ಟರ್ ಏನಂದ್ರು? ನಿನಗೇನು ಆಗಿಲ್ಲಮ್ಮ, ಕಲ್ಗುಂಡಿದ್ದಂಗಿದ್ಯಾ ಅಂದ್ರು. 2 ಅನಾಸಿನ್ ಮಾತ್ರೆಗೆ ಹೋಗೋ ಅಂತ ತಲೆನೋವಿಗೆ ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ನಾನು ಹೇಳಿಲ್ವಾ? ಇಲ್ಲಿದ್ದಷ್ಟು ಪರ್ಸ್ ಖಾಲಿ ಆಗುತ್ತೆ. ಮೊದ್ಲು ಇಲ್ಲಿಂದ ಹೋಗೋಣ. ಆಯ್ತು ಬಾಮ್ಮ. ಜಾವೀದ್, ಈ ಗಾಳಿ ಬದುಕಿರೋರ್ಗು ನೀನಲ್ಲ, ಆ ಪಿಶರ್ ಅಪ್ಪನೇ ಬಂದ್ರು ರಾಜಂದು ಒಂದು ರೋಮ ಕಿತ್ಕೊಳಕ್ ಆಗಲ್ಲ. ಮಧ್ಯರಾತ್ರಿ ಅಟ್ಯಾಕ್ ಮಾಡ್ತೀನಿ ಅಂದ್ರು. ನನ್ನ ಮಕ್ಳ ಈಗ ನಿನ್ನ ಆಡು ಆಗ್ಲಲ್ಲಿ ಕೊಚ್ಚಾಕ್ತೀನಿ. ಜೀವ ಹರಿಶ್ಚಂದ್ರ ಘಾಟ್ಗೆ ಹೋಗ್ತಾ ಇದೆ. ಅಮ್ಮ, 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 ಏನಾಯ್ತಮ್ಮ? ಅಮ್ಮ, ಅಮ್ಮ, ಏನಾಯ್ತಮ್ಮ? ಏನಾಯ್ತು ಅಮ್ಮ? ನಾನ್ ಜೀವ ಮಾತಾಡ್ತಿರೋದು, ಹೇಳಮ್ಮ. ನೀ ಇನ್ನೂ ಅದನ್ನ ಮರ್ತಿಲ್ವೇನಮ್ಮ? ಇದಕ್ಕೆಲ್ಲ ನಾವು ಹೆದರ್ಕೊಂಡ್ರೆ ಸಮಾಜದಲ್ಲಿ ಬದುಕೋದು ಹೇಗೆ? ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಹೆಂಡತಿ ಅನಿಸ್ಕೊಂಡೋಳು, ಮುಂದೆ ಪೊಲೀಸ್ ಆಫೀಸರ್ ಆಗೋನ್ ತಾಯಿ ನೀನು. ನೀನೇ ಹೀಗೆ ಭಯಪಟ್ರೆ ಹೇಗಮ್ಮ? ಹೇಳಮ್ಮ, ಹೇಳಮ್ಮ. ಅಮ್ಮ, ನೀನೇನು ಹೆದರ್ಕೋಬೇಡಮ್ಮ, ನಾನಿದ್ದೀನಲ್ಲ, ನಿಶ್ಚಿಂತೆ ಮಲ್ಕೋ. ಆಯ್ತಪ್ಪ, ನೀನು ಹೋಗಿ ಮಲ್ಕೋ. ಸರಿನಮ್ಮ.
ನನ್ನ ನಂಬಿ ಸರ್, ನಮ್ಮ ತಾಯಣೆಗೂ ನನಗೆ ಗೊತ್ತಿಲ್ಲ ಸರ್. ನನ್ನ ನಂಬಿ ಸರ್, ಗೊತ್ತಿಲ್ಲ ಸರ್. ಸರ್ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಸರ್ ನನ್ನ ಕೊಲೆ ನನ್ನಲ್ಲಿ ಇರ್ಲಿಲ್ಲ ಸರ್. ನಿನ್ನೆ ಇಲ್ಲೊಂದು ಕೊಲೆ ನಡೆದಾಗ ಈ ಏರಿಯಾದ ಜನ ಎಲ್ಲ ಸತ್ತೋಗಿದ್ರಾ ಅಥವಾ ಊರು ಬಿಟ್ಟು ಹೋಗಿದ್ರಾ? ನಾಳೆ ನಿಮ್ಮನೇಲೂ ಇದೇ ರೀತಿ ಒಂದು ಕೊಲೆ ಆದಾಗ ಆಗ್ಲೂ ನೀವು ಸುಮ್ಮನೆ ಇರ್ತೀರಾ? ನಾನು ಅಷ್ಟೊತ್ತಿಂದ ಕೇಳ್ತಾನೆ ಇದ್ದೀನಿ, ಈ ಕೊಲೆ ಮಾಡಿದ್ ಯಾರು ಅಂತ. ನೀವು ಯಾರು ಬಾಯ್ ಬಿಡ್ತಾ ಇಲ್ಲ. ಈಗ ನಾನ್ ಬಿಡಿಸ್ತೀನಿ. ಈ ಕೊಲೆ ಮಾಡಿದ್ ಯಾರು ಅಂತ ಹೇಳು. ನಾನು ಹೇಳ್ತೀನಿ. ಕೊಲೆ ಮಾಡಿದ್ಯಾರು? ಕಾಳಿ. ಸಾಕ್ಷಿ ಹೇಳ್ತೀರಾ? ಹೇಳ್ತೀನಿ. ಆಫೀಸರ್. ಇನ್ಸ್ಪೆಕ್ಟರ್, ಸಾಕ್ಷಿ ಸಿಕ್ಕಾಯ್ತಲ್ಲ, ತಾಕತ್ತಿದ್ರೆ ಹೋಗಿ ಅರೆಸ್ಟ್ ಮಾಡಿ. ಹಲೋ ಮಿಸ್ ಬ್ಯೂಟಿ ಡಯಾನಾ, ಸಾಕ್ಷಿ ಸಿಕ್ಕಿದ್ರು ಸುಮ್ಮನೆ ಹೋಗಕ್ಕೆ ಹಾಕೊಂಡಿರೋ ಕಾಕಿ ಶೋಕಿಗಲ್ಲ. Now don't waste our time, you go to school. ನನ್ನ ಮಗನೇ, ಅಂದಿ ತಿಂದಂಗ್ ತಿಂದು ಮೈ ಬೆಳೆಸ್ಕೊಂಡ್ರು ಸಾಲ್ತ್ಕೊಣೋ. ಕಸರತ್ ಮಾಡಿ ಬುಷ್ದಂಗ್ ಬೆಳೆದಿರೋ ಆ ಹೊಟ್ಟೆನ ಕರಗಿಸ್ಬೇಕು. ದಿನ ಮಕರಿಗಟ್ಲೆ ಮಾಂಸ ತಿಂದ್ರೆ ಕರ್ಗೋದಲ್ಲಿ ಬಂತು, ಅದು ಬಸ್ರಿಗೆ ಬೆಳ್ದಂಗೆ ಬೆಳಿತಾ ಹೋಗಲ್ವಾ? ಅಕ್ಕ ಕೈಯಾಕ್ ನೋಡ್ಲ ಕರ ಹೆಣ್ಣ ಗಂಡ ಅಂತ. ಏ ಗಾಮಾಡ್, ಕುಂತ್ರು ಹೇಳ್ಬಾರ್ದು, ಅವ್ನ್ ಕೆಳಗೆ ಮೇಲೆ ಕುಯ್ದಾಕ್ಬಿಡ್ತೀನಿ. ನನ್ ಮಗನ ಇಕ್ರು ಇಲ್ಲೇ ಇರೋಬೇಕು. ಏಯ್ ಸುಮ್ನೆ ಯಾಕ್ರ ಮಾತಾಡ್ತೀರಾ? ನಾನ್ ಮನಸ್ಸು ಮಾಡಿದ್ರೆ ಚೇಸಿ ಚೂಪಿಸ್ತಾನ್. ಹುಷಾರ್. ಏನ್ರೋ ಇದು? ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ ಬೇಡಿ ಈ ಕೊಟ್ಟಿಗೆ ಯಾಕ್ರ ಬಂತು? ಕಳಿ, ಕೈಗೆ ಹ್ಯಾಂಡ್ ಕಪ್ ಹಾಕೊಂಡು ನನ್ನ ಜೊತೆ ಬರ್ತೀಯೋ ಅಥವಾ ನಾನೇ ಒದ್ದು ಹೇಳ್ಕೊಂಡು ಹೋಗ್ಬೇಕು? ನೋಡು ಮರಿ, ಈ ದಾದಾಗಿರಿ ದಸ್ತಗಿರಿ ಎರಡು ಅಣ್ತಮ್ದಿರಿ ಇದ್ದಾಗೆ. ನಿನ್ನನ್ನು ಸಾಕ್ತಾ ಇರೋ ಸರ್ಕಾರನೇ ನನ್ನನ್ನು ಸಲುತ್ತಾ ಇದೆ. ನಿನ್ ಕೈ ಗನ್ ಕೊಟ್ಟವ್ರೆ, ನನ್ನ ಕೈ ಲಾಂಗ್ ಇದೆ. ಸುಮ್ಮನೆ ನಮ್ಮಿಬ್ರು ಮಧ್ಯದಲ್ಲಿ ಮನಸ್ತಾಪಗಳು ಯಾಕೆ? ಬಂದ್ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರು. ಇಲ್ಲ ಅಂದ್ರೆ ಇಲ್ಲಿರೋ ಸ್ಟಾರು ಅಲ್ಲಿರುತ್ತೆ. ಏನ್ ಶಾಯರಿ ಹೇಳ್ತಿದ್ದೆ ನಮ್ಮ ಮಗನೇ? ಸುಲ್ತಾನ್ ಬೋಲ್ತಾನ ದಿಕ್ಕಾತ ಹೇ. ನಮ್ ಸಾಹೇಬ್ರ ಹಿಡಿದು ಇಕ್ಕದ ಅಂದ್ರೆ ನೀನ್ ಇಲ್ದ ನಿನ್ ಹೆಂಡತಿ ತಾಯಿ ಆಗಿರ್ತಾಳೆ.
ದಿನ ಮುಂಚೆ ಎಲ್ಲರೂ ಹೀಗೆ ಕೂಡ ಆಡೋದು. ಜಾಸ್ತಿ ನಿಗುರು ಬೇಡ. ಲೀಗಲ್ ಆಗಿ ನಿನ್ನನ್ನು ಹೊರಗಡೆ ಹಾಕಿದ್ಯಾ, ಇಲ್ಲಿಗಲ್ ಆಗಿ ಹೇಗೆ ಆಚೆ ಹೋಗೋದು ಅಂತ ನನಗೂ ಚೆನ್ನಾಗಿ ಗೊತ್ತು. ಆಮೇಲೆ ಐತೆ ನನಗೂ ನಿನಗೂ ಆ ಗಾಢ. ಏಯ್, ಕಿರ್ಚಾಡಿದ್ರೆ ಲಾಕಪ್ ಡೆತ್ ಆಗಿ ನಿನ್ನ ಬಾಡಿ ಪೋಸ್ಟ್ ಮಾರ್ಟಮ್ ಆಗದೆ ಸ್ಮಶಾನ ಸೇರುತ್ತೆ. ತಿಳ್ಕೊ, ಹುಷಾರ್. ಗಂಡ ಸತ್ತು ವಿಧವೆ ಅಂತ ಗೊತ್ತಾಯ್ತು. ಕಾಳು ವಿರುದ್ಧ ಸಾಕ್ಷಿ ಹೇಳೋ ಧೈರ್ಯ ಅದೇ ಅನ್ಬೇಕೆ? ನಿನ್ ಹಣೆ ಕುಂಕುಮ ಇಡ್ಬೇಕು ಅನ್ನಿಸ್ತು. ಯಾರೋ ನೀವೆಲ್ಲ? ನೀ ಪಾಲಿಕೆ ಯಮಡು. ನಾವ್ಯಾರಂತ ನಿಂಗೆ ಗೊತ್ತಿಲ್ವಾ? ఒరే దీనికి మా విషయం తెలీదు. నాకు చాలా టెన్షన్ అవుతుంది. రెడీ చెప్పరా రే చెప్పరా. ಏಯ್, ಇವಳಿಗೆ ಮನೇಲಿ ಮರ್ಯಾದೆ ತೆಗಿಬಾರ್ದು, ಏನಿದ್ರು ವಟಾರದಲ್ಲೇ ತೆಗಿಬೇಕು. ನನ್ ಮಕ್ಳ, ನಾನ್ ಸಾಕ್ಷಿ ಹೇಳೇ ಹೇಳ್ತೀನಿ. ನೀವ್ ಏನ್ ಮಾಡ್ತೀರೋ ಬೇವರ್ಸಿ ನನ್ ಮಕ್ಳ. ನಾವೇನೋ ಬೇವರ್ಸಿ ನನ್ ಮಕ್ಳೇ ಅಲ್ವೇನಾ? ಅವನು ನಿನ್ ಮಗ ನಿನ್ ಗಂಡಿಗೆ ಹುಡ್ದವನ ಅಥವಾ ಬೇರೆಯವ್ರಿಗೆ ಹುಡ್ದವನ? ಏನಂಗ್ ಗುರಾಯಿಸ್ತಾ ಇದೀಯಾ? ನೀನೇನ್ ದೊಡ್ಡ ರೌಡಿನಾ? ಗುರಾಯಿಸಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ ಲೋಫರ್. ದೇವ್ ಸರ್, ಗಾಡಿಯಲ್ಲಿ ಸೂಪರಿಂಟೆಂಡೆಂಟ್ ಸಾಹೇಬ್ರಿಂದ ಫೋನ್ ಬಂತು, ರಿಲೀಸ್ ಮಾಡಿದೆ ಸರ್. ಆಫೀಸರ್, ಜೀವನ ಯಾವ ಅಪರಾಧದ ಮೇಲೆ ಅರೆಸ್ಟ್ ಮಾಡಿದ್ದೀರಾ? ಅದನ್ ಕೇಳಕ್ಕೆ ನೀನ್ ಯಾರು? ನೀನೇನವನ್ನ ಕಟ್ಕೊಂಡವಳ ಅಥವಾ ಇಟ್ಕೊಂಡವಳ? ಅದರ ಅವಶ್ಯಕತೆ ನಿಮಗಿಲ್ಲ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನನಗ್ ಪ್ರಶ್ನೆ ಕೇಳೇ ಅಭ್ಯಾಸ, ಉತ್ತರ ಕೊಡೋ ಅಭ್ಯಾಸನೇ ನನಗಿಲ್ಲ. ಹೌದು, ನೀ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ಯಲ್ಲ, ನೀನೇನ್ ಲಾಯರಾ? ಇಲ್ಲ, ಪ್ರೆಸ್ ರಿಪೋರ್ಟರ್. ಸದ್ಯಕ್ಕೆ ಅವ್ರ ಲವ್ವರು, ಮುಂದಕ್ಕೆ ಅವ್ರ ಲೈಫ್ ಪಾರ್ಟ್ನರ್ ಆಗೋಳು. ಆಯ್ಸಿ. ಹಾಗಾದ್ರೆ ದೊಡ್ಡ ಹಾಕೋ ಹೆಡ್ಲೈನ್ಸ್ ಅಲ್ಲಿ ನಿನ್ ಬಾವಿ ಗಂಡ ಒಬ್ಬ ಕೊಲೆಗಾರ ಅಂತ. ನೋ, ನೀವ್ ಹೇಳ್ತಾರ ಸುಳ್ಳು. ಹಾಗಾದ್ರೆ ನಾಳೆ ಕೋರ್ಟಿಗೆ ಬಾ, ನಿಜ ಏನು ಅಂತಾನೆ. ಕೋರ್ಟ್ ಚೆನ್ನಾಗ್ ಗೊತ್ತು. ಜೀವ, ಹಾಗಾದ್ರೆ ನಿಮ್ ತಾಯಿ ಇದಕ್ಕೆ ನನ್ ಲೇಖನಿಯಿಂದಾನೇ ಉತ್ತರ ಕೊಡ್ತೀನಿ. ಜೀವ, ನೀನೇನು ಹೆದರ್ಬೇಡ, ಧೈರ್ಯವಾಗಿರೋ. ಇಲ್ಲಿಂದ ಬಿಡಿಸ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನೀನ್ ಗುರಾಯಿಸಿದ್ರೆ ಸುಟ್ಟೋಗಕ್ಕೆ ಈ ಕಾಕಿ ನಿನ್ ₹1 ಪೇಪರ್ ಅಲ್ಲ. ಈ ಪೆನ್ನಲ್ಲಿ ಇರೋದು ಇಂಕ್ ಅಲ್ಲ, ಆಸಿಡ್. ಇದ್ರಲ್ಲಿ ಹಣೆ ಬರ ಬರ್ದ್ರೆ ಕಾದಿ ಕಾವಿ ಕಾಕಿ ಎಲ್ಲ ಸುಟ್ಟು ಬೂದಿ ಆಗೋಗತ್ತೆ. ಸಿ ಯು ಅಗೇನ್. ಅತ್ತೆ, ಜೀವ ಬೇಕು. ಆ ಜೀವ ನೋಡ್ಬೇಕು ಅಂದ್ರೆ ಈ ಜೀವ ಗಟ್ಟಿಯಾಗಿರ್ಬೇಕು. ಅವ್ರನ್ನ ಬಿಡ್ಸ್ಕೊಂಬರಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದೀನಿ. ನೀವು ಹಠ ಮಾಡದೆ ಊಟ ಮಾಡಿ ಅತ್ತೆ. ನನಗೇನು ಬೇಡ, ನನಗ್ ನನ್ ಜೀವ ಬೇಕು. ಅತ್ತೆ, ಒಂದ್ ತುತ್ತಾದ್ರೂ ತಿನ್ನಿ ಅತ್ತೆ. ಖಂಡಿತ ಖಂಡಿತ ಜೀವ ಬರ್ತಾನಲ್ವಾ? ನನ್ನ ಹಣೆಗೂ ಬರ್ತಾನೆ. ಎಲ್ಲಿ ಹಾನಿ? ಬೇಡ, ನನ್ ಜೀವ ಬರೋ ತನಕ ಒಂದ್ ಹಾನಿ ನೀರ್ ಸಹಿತ ನಾನ್ ಕುಡಿಯೋದಿಲ್ಲ. ನನಗ್ ನನ್ ಜೀವ ಬೇಕು, ನನ್ ಜೀವ ಬೇಕು. ತಗೊಳ್ಳಿ ಬೇಲ್ ಆರ್ಡರ್. ಮೊದಲು ನನ್ನ ಕ್ಲೈಂಟ್ ರಿಲೀಸ್ ಮಾಡಿ. ಮಿಸ್ಟರ್, ನೀವು ಇಷ್ಟ ಬಂದಾಗೆಲ್ಲ ಬಂದೋಗಕ್ಕಿದೆ ನಿಮ್ಮ ಅತ್ತೆ ಮನೆ ಬೆಡ್ರೂಮ್ ಅಲ್ಲ. ದಿಸ್ ಇಸ್ ಪೊಲೀಸ್ ಸ್ಟೇಷನ್. ಈ ಕರಿ ಕೋರ್ಟ್ಗೆ
ಫೈರ್ ಸ್ಟೇಷನ್, ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಎಲ್ಲ ಒಂದೇ. ನಿಮ್ಮ ವೃತ್ತಿಲಿ ಎಷ್ಟೋ ಜನ ನಿಯತ್ತಾಗಿ ಪಬ್ಲಿಕ್ ಸರ್ವಿಸ್ ಮಾಡೋ ಲಾಯರ್ಸ್ಗಳಿದ್ದಾರೆ. ಆದ್ರೆ ಇಂಥ ಕಲ್ಪ್ರಿಟ್ಸ್ ನ ಬಿಡಿಸಿ ನಿಮ್ ಪ್ರೊಫೆಷನ್ಗೆ ದ್ರೋಹ ಮಾಡೋ ನಿಂದು ಒಂದ್ ಜನ್ಮನ. ಆಫೀಸರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅವನಿಂದು ಆರೋಪಿ, ಅಪರಾಧಿ ಅಲ್ಲ. ಕರೆಕ್ಟ್. ದೇವ್ ಸರ್, ರಿಲೀಸ್ ಹಿಮ್. ಏನ್ರಿ ಟಾರ್ಚರ್ ಮಾಡೋ ರೀತಿನ ಇದು? ಡಿಪಾರ್ಟ್ಮೆಂಟ್ ನಮ್ಗೆ ಲಾಠಿ, ಬೆಲ್ಟು, ಬೂಟ್ ಕೊಟ್ಟಿರೋದು ಪಾಲಿಶ್ ಹಾಕಿ ಶೋಕೇಸಲ್ಲಿ ಇಡಕ್ಕಲ್ಲ, ಇಂಥ ರಾಸ್ಕಲ್ಗಳ ಚರ್ಮ ಸುಲಿಯೋಕೆ. ಏಯ್, ನಿನಗ್ ಕರಿ ಕೋಟ್ ಹಾಕೊಳಕ್ ಅಷ್ಟೊಂದು ಶೋಕಿದ್ರೆ ಬುರ್ಕ ಹಾಕೊಂಡು ಓಡಾಡೋ. ನೀಯಾಗ್ತಾಗ ದುಡಿಯೋ ಲಾಯರ್ಗಳ ಹೆಸರು ಹಾಳು ಮಾಡ್ಬೇಡ. ನಾವ್ ಯು ಗೆಟ್ ಔಟ್. ಆಫೀಸರ್, ನಿಮ್ಮ ಪ್ರಶ್ನೆಗೆ ಉತ್ತರನ ನಾನು ಕೋರ್ಟಲ್ಲಿ ಕೊಡ್ತೇನೆ. ಬಾಜಿ ಸರ್, ನಿಮ್ಮ ಈ ಉಪಕಾರನ ನಾನು ನನ್ನ ಜನ್ಮದಲ್ಲಿ ಮರೆಯೋದಿಲ್ಲ. ಇದು ಉಪಕಾರ ಅಲ್ಲ ಜೀವ, ಮನುಷ್ಯ ಮನುಷ್ಯನಿಗೆ ಮಾಡೋ ಸಹಕಾರ. ಸರ್, ನಾನು ಮೊದಲು ಹೋಗಿ ನಮ್ಮ ಅಮ್ಮನ ನೋಡ್ಬೇಕು ಸರ್. ಅವರೀಗ ಮನೇಲಿಲ್ಲ ಜೀವ, ಹಾಸ್ಪಿಟಲ್ ಇದ್ದಾರೆ. ಅಮ್ಮ, ಅಮ್ಮ, ಶಿ ಈಸ್ ಅನ್ಕಾನ್ಶಿಯಸ್. ನಿಮ್ ತಾಯಿಗೆ ಬ್ರೈನ್ ಟ್ಯೂಮರ್ ಇರೋ ವಿಷಯನ ಡಾಕ್ಟರ್ ನನಗೆ ತಿಳಿಸಿದ್ದಾರೆ. ಅದೆಷ್ಟೇ ಖರ್ಚಾದ್ರೂ ನಾನು ನೋಡ್ಕೋತೀನಿ. ನೀನ್ ಧೈರ್ಯವಾಗಿರೋ ಜೀವ. ಬಾ ಹೋಗೋಣ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಬಾ. ಸರ್, ನೀವು ನನ್ನ ಬಂಧು ಅಲ್ಲ, ಬಳಗ ಅಲ್ಲ. ಆದ್ರೂ ಈ ಬಡವರ ಮೇಲೆ ಇಷ್ಟೊಂದು ಅನುಕಂಪ ತೋರಿಸ್ತಾ ಇದ್ದೀರಾ. ನೀವು ಮನುಷ್ಯರಲ್ಲ ಸರ್, ನನ್ನ ಪಾಲಿನ ದೇವರು. ಆ ಸುಪ್ರೀಂ ಪವರ್ ಮುಂದೆ ನಾವೆಲ್ಲ ನೆಪ ಮಾತ್ರ. ನೀನು ಪ್ರಾರ್ಥನೆ ಸಲ್ಲಬೇಕಾದ್ದು ನನಗಲ್ಲ, ಆ ಪುಣ್ಯಾತ್ಮ ಧರ್ಮಾತ್ಮನಿಗೆ. ರಿಲ್ಯಾಕ್ಸ್. ಓಕೆ ಸರ್. ಜೀವ, ನಿನಗ್ ಬೇಲ್ ಕೊಟ್ಟು ಬಿಡಿಸ್ದವ್ರು ಯಾರು? ಈ ಪುಣ್ಯಾತ್ಮನೇ ಸುಧಾ. ನೋಡಿ ಸುಲ್ತಾನ್, ಬಹಳಷ್ಟು ಕೇಸುಗಳಿಗೆ ಸಂಬಂಧಪಟ್ಟಂತ ಕೈದಿ ಸಾದಿಕ್ ಜೈಲಿಂದ ಪರಾರಿಯಾಗಿದ್ದಾನೆ. ಅವನು ಮಂಗಳೂರಿನಲ್ಲಿದ್ದಾನೆ ಅಂತ ಮೆಸೇಜ್ ಬಂದಿದೆ. ಅವನು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಮೊದಲು ನೀವು ಅವನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಂದು ಒಪ್ಪಿಸೋ ಜವಾಬ್ದಾರಿ ನಿಮ್ದು. ಓಕೆ ಸರ್. ಮಿಸ್ಟರ್ ಸುಲ್ತಾನ್, ಅವನು ಮಂಗಳೂರಿಂದ ಎಸ್ಕೇಪ್ ಆಗೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸರ್, ಮಂಗಳೂರಲ್ಲಿ ಯಾವುದೇ ಮೂಲಲ್ಲಿದ್ರು ಸಾದಿಕ್ನ ಅರೆಸ್ಟ್ ಮಾಡಿ ತಂದು ಒಪ್ಪಿಸೋ ಜವಾಬ್ದಾರಿ ನಂದು. ದಟ್ಸ್ ಗುಡ್. ಇಟ್ಸ್ ಎ ಪ್ರಾಮಿಸ್ ಸರ್. ಬೆಸ್ಟ್ ಆಫ್ ಲಕ್. ಯಾಕೆ ಜೀವ ಆಶ್ಚರ್ಯವ ನೋಡ್ತಾ ಇದೆಯಾ? ಜೀವ, ಆ ಧರ್ಮಾತ್ಮ ಯಾರು ಅಂತ ಕೇಳ್ತಾ ಇದ್ಯಲ್ಲ, ಇವರೇ ನಿನ್ನಂತ ಅಮಾಯಕ ಪಾಲಿಗೆ ಇವರೇ ಗಾಡ್ ಫಾದರ್. ಯು ಆರ್ ವೆಲ್ಕಮ್ ಮಿಸ್ಟರ್ ಜೀವ. ವೆಲ್ಕಮ್. ನಮಸ್ತೆ ಸರ್. ನೈಸ್ ಟು ಮೀಟ್ ಯು ಮಿಸ್ಟರ್ ಜೀವ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ಜೀವ. ನಿಮ್ ವಿಷಯ ಎಲ್ಲ ಗೊತ್ತಾಯ್ತು, ತುಂಬಾ ನೋವಾಯ್ತು. ಬಟ್ ನಥಿಂಗ್ ಟು ವರಿ ಮಿಸ್ಟರ್ ಜೀವ. ನೀವು ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ನೀವು ಹೊಡೆದು ಕಿಲ್ ಮಾಡಿರೋದು ಯಾವ ದೇಶಭಕ್ತನೂ ಅಲ್ಲ. ಈಸ್ ಅ ಕಲ್ಪ್ರಿಟ್. ಆದ್ರೆ ಕಣ್ಣಿಲ್ಲದ ಕಾನೂನ್ಗೆ ಇದೆಲ್ಲ ಅರ್ಥ ಆಗಲ್ಲ. ನಾಡಿದ್ದು ಕೋರ್ಟಲ್ಲಿ ನಿಮ್ಗೆ ಅಗೇನೆಸ್ಟ್ ಆಗಿ ಆರ್ಗ್ಯೂ ಮಾಡ್ತಾ ಇದ್ದಾನಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ದಾಸ್, ಈಸ್ ಅ ವೆರಿ ವೆರಿ ಡೇಂಜರಸ್ ಫೆಲೋ. ಇಲ್ಲಿ ತನಕ ಅವನು ವಕೀಲ್ ವೃತ್ತಿಲಿ ಸೋಲು ಅನ್ನೋದೇ ಕಂಡಿಲ್ಲ. ಎಷ್ಟೋ ಜನ ನಿಮ್ಮಂಥ ಅಮಾಯಕರನ್ನ ನೇಣ್ಗಂಬಕ್ಕೆ ಎಸಿದಾನೆ. ಅಂಥವ್ರಲ್ಲಿ ನೀವು ಒಬ್ರು ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಮಿಸ್ಟರ್ ಜೀವ, ಪ್ರಾಣಾಪಾಯದಲ್ಲಿರೋ ನಿಮ್ ತಾಯಿ ಪ್ರಾಣನ ಎಷ್ಟೇ ಹಣ ಖರ್ಚಾದ್ರೂ ಸರಿ ಉಳಿಸ್ಕೊಳ್ಳೋ ಶಕ್ತಿ ಆ ಭಗವಂತ ನನ್ ಕೊಟ್ಟಿದ್ದಾನೆ. ಆದ್ರೆ ನಾಳೆ ಕಾನೂನು ನಿಮ್ಗೆ ಕೊಡೋ ಶಿಕ್ಷೆಯಿಂದ ನಿಮ್ಮನ್ನು ಉಳಿಸ್ಕೊಳ್ಳೋ ಶಕ್ತಿ ಆ ಭಗವಂತ ನನ್ಗೆ ಕೊಟ್ಟಿಲ್ಲ. ಸರ್, ನಿಮ್ಮ ಅಸಹಾಯಕತೆ ಹೇಳ್ಕೊಳ್ಳೋ ನೆಪದಲ್ಲಿ ಕಠೋರವಾದ ಸತ್ಯನೇ ಮರ್ತು ಬಿಟ್ರಲ್ಲ ಸರ್. ನಿಮ್ಮ ತಂದೆ ಎಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಯಾವತ್ತೂ ಯಾರ ಮೇಲೂ ಕೈ ಮಾಡಿದಂತ ಪುಣ್ಯಾತ್ಮನಿಗೆ ಲಂಚಕ್ಕೆ ಆಸೆ ಪಟ್ಟು ಯಾರೋ ಮಾಡಿ ಲಾಕಪ್ ಡೆತ್ ಆರೋಪನ ನಿಮ್ಮ ತಂದೆ ಮೇಲೆ ಹೊರಿಸ್ಬಿಟ್ಟು ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ತಂದ್ಬಿಟ್ಟ ಆ ಪಾಪಿ ಅಡ್ವೊಕೇಟ್ ಮೋಹನ್ ದಾಸ್. ಅಷ್ಟೇ ಅಲ್ಲ ಜೀವ, ನನ್ನನ್ನೇ ನಂಬ್ಕೊಂಡು ಬದುಕ್ತಾ ಇರೋ ಸಾವಿರಾರು ಜನದ ಹೊಟ್ಟೆ ಮೇಲೆ ಮಣ್ಣು ಹಾಕಕ್ ಹೊರಟಿದ್ದಾನೆ ಆ ಸ್ಕೌಂಡ್ರಲ್. ನಿನ್ನ ತಾಯಿ ಆರೋಗ್ಯವಾಗಿ ಬದುಕು ಉಳಿಬೇಕು ಅನ್ನೋದಾದ್ರೆ, ನಿಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ, ನಿನ್ನಂತ ನಿರ್ದೋಷಿಗಳಿಗೆ ಶಿಕ್ಷೆ ಆಗಬಾರ್ದು ಅನ್ನೋದಾದ್ರೆ
ಆ ದ್ರೋಹಿ ಮೋಹನ್ ದಾಸ್ ಬದುಕಿರೋವರೆಗೂ ಸಾಧ್ಯವಿಲ್ಲ ಜೀವ. ಇದೇನ್ ಜೀವ ಲಗೇಜ್ ಸಮೇತ ಎಲ್ಲೋ ಹೊರಟಾಗಿದೆ? ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಮಂಗಳೂರಿಗೆ ಹೋಗ್ಬೇಕಾಗಿದೆ. ಅಲ್ಲ ಜೀವ, ಅಮ್ಮನಿಗೆ ಚಿಕ್ಕ ತಲೆನೋವು ಬಂದ್ರು ಒಂದು ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ, ಅಂತದ್ರಲ್ಲಿ ಈ ಸ್ಥಿತಿಲಿ ಬಿಟ್ಟು ಹೋಗ್ತಿದ್ಯಾ? ಆಪರೇಷನ್ ಹಣ ಬೇಕಲ್ಲ, ಧರ್ಮರಾಜ್ ರೆಕಮೆಂಡ್ ಮೇಲೆ ತರಕ್ ಹೋಗ್ತಾ ಇದ್ದೀನಿ. ಸುಧಾ, ನಾನ್ ಬರೋದಕ್ಕೆ 2-3 ದಿವಸ ಆಗುತ್ತೆ. ಅಲ್ಲಿವರೆಗೂ ಅಮ್ಮನ್ ಚೆನ್ನಾಗಿ ನೋಡ್ಕೋ, ನಾನ್ ಬರ್ತೀನಿ. ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡೋದ್ ಮರಿಬೇಡ. ಆಯ್ತು ಸುಧಾ, ಮಾಡ್ತೀನಿ. ನೀವು ನಮ್ ವಿರುದ್ಧ ಆರ್ಗ್ಯೂ ಮಾಡದೆ ನಮ್ ಕೇಸ್ ಗೆಲ್ಸೋದಕ್ಕೆ ಸಹಕಾರ ನೀಡಿದ್ರೆ ನಾವು ಕಟ್ಟಿಸ್ತಿರೋ ಅಪಾರ್ಟ್ಮೆಂಟ್ಸ್ ಅಲ್ಲಿ ಒಂದ್ ಲಕ್ಸುರಿ ಫ್ಲಾಟ್ ಜೊತೆಗೆ ನೀವು ಕೇಳಿದಷ್ಟು ಹಣನೂ ಕೊಡ್ತೀವಿ. ದಿಸ್ ಇಸ್ ಟೋಕನ್ ಅಡ್ವಾನ್ಸ್. ನೀವು ಕಟ್ತಾ ಇದ್ದ ಕಟ್ಟಡ ಕುಸಿದು ಈಗಾಗಲೇ 40 ಜನ ಕೂಲಿಯವರು ಪ್ರಾಣ ಕಳ್ಕೊಂಡಿದ್ದಾರೆ. ಇದೇ ಹಣನ ಪರಿಹಾರ ರೂಪದಲ್ಲಿ 10 ಕುಟುಂಬಗಳಿಗೆ ನೀಡಿ ಅವ್ರ ಕ್ಷಮೆ ಕೇಳಿ. ಒಂದು ವೇಳೆ ಅವ್ರು ನಿಮ್ಮನ್ನು ಕ್ಷಮಿಸಿ ಕೇಸ್ ವಾಪಸ್ ತಗೊಂಡ್ರೆ ನಂದೇನೋ ಅಭ್ಯಂತರ ಇಲ್ಲ. ಹಣದಿಂದ ಹೆಣದ ಬಾಯ್ ಬೇಕಾದ್ರೂ ಮುಚ್ಚಿಸ್ಬೋದು, ಆದ್ರೆ ಕೋರ್ಟ್ ಕೊಡೋ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದು ಹ್ಯಾಕ್ ಸರ್? ಈ ಬುದ್ಧಿ ಗುಜರಿ ಕಬ್ಬಣ ಕಚಡ ಸಿಮೆಂಟ್ ಹಾಕಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಇರಬೇಕಿತ್ತು. ಬಡಬಗರಿಗೆ ಅಂತ ಜನತಾ ಮನೆ ಕಟ್ಟೋದಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಸ್ಯಾಂಕ್ಷನ್ ಮಾಡ್ತು. ಎಂಜಿಲ್ ಕಾಸಿನ ಆಸೆಗೋಸ್ಕರ ನೀವು ಅನ್ಯಾಯವಾಗಿ ಅಮಾಯಕರ ಸಮಾಧಿನೇ ಕಟ್ಬಿಟ್ರಿ. ಅದು ಇಂಜಿನಿಯರ್ ಫಾಲ್ಟು ಸರ್. ಮಾಡದೇ ಇರೋ ತಪ್ಪನ್ನ ಇಂಜಿನಿಯರ್ ಮೇಲೆ ಹಾಕಿ ಹೊರಿಸ್ತೀರಾ? ಗೊತ್ತಿದ್ದು ತಪ್ಪು ಮಾಡಿದವರಿಗೆ ನಮ್ಮ ಸಂವಿಧಾನದಲ್ಲಿ ಕ್ಷಮೆನೇ ಇಲ್ಲ. ನೋ ಮೋರ್ ಆರ್ಗ್ಯುಮೆಂಟ್ಸ್. ನಿಮ್ ಸೂಟ್ ಕೇಸ್ ತಗೊಂಡು ಹೊರಡ್ತಾ ಇರ್ಬೋದು. ಟುಡೇ ಸಾಟರ್ಡೆ, ಟುಮಾರೋ ಸಂಡೇ, ಡೇ ಆಫ್ಟರ್ ಟುಮಾರೋ ಮಂಡೇ ವಿ ವಿಲ್ ಮೀಟ್ ಇನ್ ದ ಕೋರ್ಟ್. ನೌ ಯು ಗೆಟ್ ಲಾಸ್ಟ್. ಇಂಥ ಲಂಚ್ ಕೋರನ್ನ ಮನೆಗೆ ಸೇರಿಸ್ಬೇಡ ಅಂತ ಎಷ್ಟು ಸಾರಿ ಹೇಳಿಲ್ಲ ನಾನು ನಿಮ್ಗೆ? ಅವ್ರು ಯಾರು ಅಂತ ನನ್ಗೇನ್ರಿ ಗೊತ್ತು? ಮನೆಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡೋದ್ ನಮ್ ಧರ್ಮ ಅಲ್ವಾ? ನೋಡ್ರಿ, ನಿಮ್ ಪ್ರೊಫೆಷನ್ ಏನಿದ್ರು ಇನ್ಮೇಲೆ ನಿಮ್ ಆಫೀಸಲ್ಲಿ ಇಟ್ಕೊಳ್ಳಿ, ಅದನ್ನ ಮನೆವರೆಗೂ ತರಬೇಡಿ. ಸರಿ, ಟೆನ್ಷನ್ ಅಲ್ಲಿ ಏನೋ ಅನ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡ. ಸಾಯಂಕಾಲ ಮನೆಗೆ ಬೇಗ ಬನ್ರಿ. ಪಾಪುನ ಕಾಪು ಬೀಚ್ ಕರ್ಕೊಂಡು ಹೋಗೋಣ. ಆಯ್ತು, ಬೇಗ ಬರ್ತೀನಿ. ಬರ್ಲ ಪಾಪು? ಬಾಯ್. ಬಡವರಿಗಾದ ಅನ್ಯಾಯಕ್ಕೆ ಶ್ರೀಮಂತರ ಮೇಲೆ ಕೆಂಡ ಕಾರ್ತಿರೋ ಸಿನ್ಸಿಯರ್ ಲಾಯರ್ ಈತ ನನ್ನ ತಂದೆನ ಕೊಲೆ ಮಾಡ್ದ ಅಂದ್ರೆ ನಂಬೋಕೆ ಆಗ್ತಿಲ್ಲ. ನೋ. ಹಲೋ, ನಿನಗೊಪ್ಸಿದ ಕೆಲ್ಸನ ಮುಗಿಸಿದ್ಯಾ ಜೀವ? ಐ ಆಮ್ ಸಾರಿ ಸರ್. ಸರ್, ಆ ಮನುಷ್ಯನ ನೀತಿ ನಿಯತ್ತನ್ನ ನಾನು ಕಣ್ಣಾರೆ ನೋಡಿದ್ಮೇಲೆ ಸಾಯಿಸೋದಿರ್ಲಿ, ಆ ಮನುಷ್ಯನ ಮೇಲೆ ಕೈ ಎತ್ತೋದಕ್ಕೂ ನನ್ನ ಮನಸ್ಸು ಒಪ್ತಾ ಇಲ್ಲ ಸರ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಜೀವ. ಸರ್, ಆ ಮನುಷ್ಯನ ಸಾಯಿಸ್ಲೇಬೇಕಾ ಸರ್? ನೀನ್ ಅವನ್ನ ಮುಗಿಸ್ಲಿಲ್ಲ ಅಂತಂದ್ರೆ ನೀನು ನಿನ್ನ ತಾಯಿನ ಕಳ್ಕೋಬೇಕಾಗತ್ತೆ. ನೆನಪಿರ್ಲಿ, ನಾಡಿದ್ದು ಕೋರ್ಟ್ ಇದೆ ಅಂತ. ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಓನ್ಲಿ 48 hours. ಮೈಂಡ್ ಇಟ್. ನೋ ನೋ. ತಿನ್ರಿ. ಹೇ ಪುಟ್ಟಿ, ಬಾ 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 ಬಾ. ಆಟ ಆಯ್ತಾ? ತಗೋ, ಜ್ಯೂಸ್ ಕುಡಿ. ಇವ ಸೆಂಟಿಮೆಂಟ್ ಬಲಿಯಾಗಿ ನಿನ್ ತಾಯಿನ ಕಳ್ಕೋಬೇಡ. ಮೊದಲು ಮುಗ್ಸವನ್ನ. ಯಾರೋ ಕಿರ್ಚೋಡೋದಾಯ್ತಲ್ವಾ? ಯಾರು ಪಾಪ ಮಾನತ ಬಿದ್ಬಿಟ್ಟಿದ್ದಾರೆ, ನಿಂತ್ಕೊಳ್ಳಿ. ಸರ್, ನೀವು ನೀನೇನು ಗಾಬರಿ ಆಗ್ಬೇಡ. 4 ದಿನ ಪೂರ್ತಿ ರೆಸ್ಟ್ ತಗೋಬೇಕು ಅಂತ ಡಾಕ್ಟ್ರು ನಿನಗೆ ಅಡ್ವೈಸ್ ಮಾಡಿದ್ದಾರೆ. ಹಾಗಂತ ಇಲ್ಲಿಗೆ? ಹೌದಪ್ಪ, ಹಾಸ್ಪಿಟಲ್ ನಿನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ನಾವೇ ಇಲ್ಲಿ ಕರ್ಕೊಂಡು ಬಂದ್ವಿ. ಸದ್ಯ
ನಿಮ್ ತಂದೆ ತಾಯಿ ಮಾಡಿದ ಪುಣ್ಯದ ಫಲ ಅನ್ಸುತ್ತೆ. ನೀವು ಜೀವಾಪಾಯದಿಂದ ಪಾರಾಗಿದ್ದೀರಾ. ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ಪುಟಿ ಬಾಮ್ಮ, ಅಂಕಲ್ ರೆಸ್ಟ್ ತಗೊಳ್ಳಿ. ಗೀತಾ ಬೇಗ ಊಟಕ್ಕೆ ರೆಡಿ ಮಾಡಿ. ನೋಡಿ ಸಿಸ್ಟರ್, ವಾರ್ಡ್ ನಂಬರ್ 16 ಪೇಷಂಟ್ಗೆ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಕೊಡಿ, ಯಾವ್ದು ಮಿಸ್ ಮಾಡಬೇಡಿ. ಸರಿ ಸರ್. ಅತ್ತೆ ನೋಡ್ಕೊಳಕ್ ನಾನಿದ್ದೀನಿ, ನೀನೇನು ಯೋಚನೆ ಮಾಡ್ಬೇಡ. ಮೊದಲು ನೀನ್ ಹೋದ್ ಕೆಲಸ ಏನಾಯ್ತು ಅಂತ ಹೇಳು. ಮೋಸ್ಟ್ಲಿ ಇವತ್ತಾಗ್ಬಹುದು. ಆದಷ್ಟು ಬೇಗ ಬರ್ತೀಯಲ್ಲ? ಯಾರು ನಮ್ಮ ಫೋನು? ಜೀವಂದ? ಹೌದು. 1 ನಿಮಿಷ ಕೊಡಲಿ. ಹಲೋ ಜೀವ, ನಿನಗಿನ್ನು ಉಳಿದಿರೋದು ಕೇವಲ 24 ಗಂಟೆ ಮಾತ್ರ. ಈಚ್ ಅಂಡ್ ಎವ್ರಿ ಮಿನಿಟ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್. ಡೋಂಟ್ ವೇಸ್ಟ್ ಯುವರ್ ಗೋಲ್ಡನ್ ಟೈಮ್. ಮೇಕ್ ಇಟ್ ಫಾಸ್ಟ್. ಜಸ್ಟ್ ಅ ಮಿನಿಟ್. ಇಲ್ಲಮ್ಮ, ಲೈನ್ ಕಟ್ ಆಯ್ತು. ನಾಳೆ ಬರ್ತಾನೆ ಬಿಡು. ಫೋನ್ ಮಾಡಿದ್ದಾಯ್ತಲ್ಲ, ಬನ್ನಿ ಅಂಕಲ್ ಊಟಕ್ಕೆ. ಬಾಪಾ ಜೀವ, ಕೂತ್ಕೋ, ಊಟ ಮಾಡೋಣ. ಅಂಕಲ್ ಅಂಕಲ್, ಯಾರ್ ಫಸ್ಟ್ ಊಟ ಮಾಡ್ತಾರೆ ನೋಡನ್ವಾ ಅಂಕಲ್? ಏ ಶಾಲಿನಿ, ತರ್ಲೆ ಮಾಡ್ದೆ ಊಟ ಮಾಡು. ನೀನ್ ನಿಧಾನವಾಗಿ ಊಟ ಮಾಡು ಜೀವ. ಎಳೆ ಮಕ್ಳ ತರ ಯಾಕಪ್ಪ ಜೀವ ಅನ್ನ ಕಲಿಸ್ತಿದ್ಯಾ? ಊಟ ಮಾಡು. ಯಾಕಪ್ಪ ಜೀವ ಕಣ್ಣೀರು? ಈ ಮನೆ ಅನ್ನ ತಿನ್ನೋ ಯೋಗ್ಯತೆ ನನಗಿಲ್ಲ. ಯಾಕಪ್ಪ ಜೀವ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ಯಾ? ನಿಮ್ಮಂಥ ಒಳ್ಳೆಯವ್ರನ್ನ ಹೇಗ್ ಕೊಲೆ ಮಾಡೋದು ಅಂತ ನನಗೆ ಹುಚ್ಚಿಡಿತಾ ಇದೆ. ಏನು ಕೊನೆನಾ? ಹೌದು, ನಿಮ್ಮನ್ನ ಕೊಲೆ ಮಾಡ್ಬೇಕು ಅಂತ ಭಾಷಾ ನನಗೆ ಹೇಳ್ ಕಳ್ಸಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಯಾರು ನೀನು? ಒಂದು ಕಾಲದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಷ್ಠಾವಂತ ಅಧಿಕಾರಿ ಅನಿಸ್ಕೊಂಡಿದ್ದು ನಿನ್ನಿಂದ ಕೊಲೆಯಾದ ಇನ್ಸ್ಪೆಕ್ಟರ್ ಭಾರದ್ವಾಜ್ ಅವರ ಮಗ ಜೀವ. ಇನ್ಸ್ಪೆಕ್ಟರ್ ಭಾರದ್ವಾಜನ್ನ ನಾನ್ ಕೊಲೆ ಮಾಡ್ದ? ಮುಟ್ಟಾಳ ನಿನಗೆ ಹೇಳಿದ್ದು? ಮುಟ್ಟಾಳ ಅಲ್ಲ, ಧರ್ಮಾತ್ಮ ಭಾಷಾ. ನೀನ್ ತಿಳ್ಕೊಂಡಿರೋ ಹಾಗೆ ಅವನ್ ಧರ್ಮಾತ್ಮ ಅಲ್ಲ, ಮಹಾ ಪಾಪಾತ್ಮ. 12 ವರ್ಷಗಳ ಹಿಂದೆ ಆ ಭಾಷಣ್ ಕಡವ್ರನ್ನ ನಿಮ್ ತಂದೆಯವರು ಅರೆಸ್ಟ್ ಮಾಡಿ ಲಾಕಪ್ ತಂದು ಹಾಕಿದ್ರು. ಆ ಭಾಷಣ್ ಕಡವ್ರೆ ಅವನನ್ನ ಕೊಂದ್ರು. ಅವ್ರ ವಿರುದ್ಧ ಯಾವ ಸಾಕ್ಷಿನೂ ಉಳಿದ ಇರ್ಲಿ ಅಂತ ಈ ಕೊಲೆನ ನಿಮ್ ತಂದೆ ಮೇಲೆ ಎತ್ಕಟ್ಟಿ ಸಾಕ್ಷಿ ಆಧಾರಗಳನ್ನ ಕೋರ್ಟ್ಗೆ ಒದಗಿಸ್ಕೊಟ್ಟ. ಈ ಕುತಂತ್ರ ಗೊತ್ತಿಲ್ಲದೆ ಇರೋ ನಾನು ಕಾನೂನು ಪ್ರಕಾರ ವಾದ ಮಾಡಿ ಈ ಲಾಕಪ್ ಡೆತ್ಗೆ ನಿಮ್ ತಂದೆನೇ ಕಾರಣ ಅನ್ನೋದು ಸಾಬೀತಾಗಿ ನಿಮ್ ತಂದೆಗೆ ಶಿಕ್ಷೆ ಆಯ್ತು. ನಿಮ್ ತಂದೆ ನಿರಪರಾಧಿ ಅನ್ನೋದು ಗೊತ್ತಾಗಿ ಈ ವಿಷಯನ ಕೋರ್ಟಿಗೆ ತಲುಪಿಸ್ಬೇಕು ಅನ್ನೋ ಅಷ್ಟರಲ್ಲಿ ನಿಮ್ ತಂದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ಜೀವ ನಡೆದ ಕತೆ. ಸತ್ಯ ಏನು ಅಂತ ಹೇಳಿ ನನ್ ಕಣ್ ತೆರೆಸಿದ್ದೀರಾ. ಆದ್ರೆ ಈಗ ನನ್ನ ತಾಯಿ ಪ್ರಾಣ ಆ ಭಾಷಾ ಕೈಲಿದೆ. ನಾನೀಗ ನಿಮ್ಮನ್ನ ಸಾಯಿಸದೆ ಹಾಗೆ ಬಿಟ್ಟು ಹೋದ್ರೆ ಆ ಭಾಷಾ ಖಂಡಿತ ಸುಮ್ಮನಾಗೋದಿಲ್ಲ ಸರ್. ನಾಳೆ ನೀವು ಅವನ ವಿರುದ್ಧ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ ಮೊದಲೇ ಅವ್ನ್ ಬೇರೆ ಯಾರ ಕೈಲಾದ್ರೂ ನಿಮ್ಮ ಸಾಯಿಸ್ತಾನೆ. ಅದಕ್ಕೆ ಕೈ ಮುಗಿದು ನಿಮ್ ಕೇಳ್ಕೊತೀನಿ ಸರ್, ದಯವಿಟ್ಟು ಈ ಊರ್ ಬಿಟ್ಟು ಎಲ್ಲಾದ್ರೂ ಹೊರಟೋಗಿ ಪ್ರಾಣ ಉಳಿಸ್ಕೊಳ್ಳಿ ಸರ್, ಪ್ರಾಣ ಉಳಿಸ್ಕೊಳ್ಳಿ. ನನ್ ಮಾತು ಕೇಳಿ. ಜೀವ, ಪ್ರಾಣಕ್ಕೆ ಹೆದರಿ ಊರ್ ಬಿಟ್ಟು ಹೋಗೋ ಅಂತ ಹೇಳಿ ಅಲ್ಲ ನಾನು. ಆ ಭಾಷಣ ಅವ್ಯವಹಾರಗಳನ್ನ ಕೋರ್ಟಲ್ಲಿ ಬಯಲಿಗೆಳೆದು ಅವನಿಗೆ ಶಿಕ್ಷೆ ಕೊಡ್ಸೋದೆ ಈ ಮೋಹನ್ ದಾಸನ ಗುರಿ. ನೀನೇನ್ ಮನುಷ್ಯನ? ಅಷ್ಟೊಂದು ಅಮಾನುಷವಾಗಿ ಕೊಲೆ ಮಾಡಿದ್ಯಲ್ಲ, ಇಡಿಯಟ್. ಅವತ್ತು ಬೇಲ್ ಕೊಟ್ಟಿದ್ರಿಂದ ತಪ್ಪಿಸ್ಕೊಂಡ್ಬಿಟ್ಟೆ, ಆದ್ರೆ ಇವತ್ತು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ ತಾಯಿಯವ್ರಿಗೂ ಕತ್ಲೆ ಕೊನೆ ಕೊಲೆ ಹಾಗೆ ಮಾಡಿಲ್ಲ. ನನ್ನ ಹೆಸರು ಸುಲ್ತಾನ್ ಎಲ್ಲ ಕಣಲ್ಲ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಈ ಕೊಲೆಗೆ ಮುಖ್ಯ ಸಾಕ್ಷಿಯಾಗಿರುವ ಇನ್ಸ್ಪೆಕ್ಟರ್ ಸುಲ್ತಾನ್ ಅವರ ಹೇಳಿಕೆ ಪ್ರಕಾರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ದಾಸ್ ಮತ್ತು ಅವರ ಕುಟುಂಬದ ಕೊಲೆಯ ಆರೋಪಿ ಈ ಜೀವ 12 ವರ್ಷಗಳ ಹಿಂದೆ ಈತನ ತಂದೆ ಆರೋಪಿಯೊಬ್ಬನನ್ನು ಲಾಕಪ್ ಡೆತ್ ಮಾಡಿ ಸದರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ದಾಸ್ ಅವರ ವಾದ ವಿವಾದದ ಕಾರಣ ಶಿಕ್ಷೆಗೆ ಒಳಪಟ್ಟು ಆದ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ಇನ್ಸ್ಪೆಕ್ಟರ್ ಭಾರದ್ವಾಜ್ ಅವರ ಮಗ ತನ್ನ ತಂದೆಯ ಸಾವಿಗೆ ಮೋಹನ್ ದಾಸ್ ಕಾರಣ ಎಂಬ ತಪ್ಪು ಕಲ್ಪನೆಗೊಳಗಾಗಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಮೋಹನ್ ದಾಸ್ ಮತ್ತವರ ಕುಟುಂಬವನ್ನು ಅಮಾನುಷವಾಗಿ ಕೊಲೆ ಮಾಡಿದ್ದಾನೆ ಈ ಜೀವ. ಆದುದರಿಂದ ಇವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ದಟ್ಸ್ ಆಲ್ ಯುವರ್ ಆನರ್.
ಆರೋಪಿ ಜೀವ ತನ್ನ ತಂದೆಯ ಸಾವಿಗೆ ಕಾರಣರು ಅನ್ನೋ ಅನುಮಾನಕ್ಕೊಳಪಟ್ಟು ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವ ದುರುದ್ದೇಶದಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೋಹನ್ ದಾಸ್ ಹಾಗೂ ಅವರ ಪತ್ನಿ ಹಾಗೂ ಅವರ ಮಗಳನ್ನ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿದೆ. ಆದುದರಿಂದ ನ್ಯಾಯಾಲಯವು ಸೆಕ್ಷನ್ 302, 307 ಪ್ರಕಾರ ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ. ಎಲ್ಲಿಯ ಬಾಸ್ಟರ್ಡ್? ಒಂದು ಬ್ಲಾಕ್ ಶಾಲೆ ಹಾಕಿದ್ರು ಸರ್. ತುನ್ನಿ ಮುಷ್ಟಿಲಿ ತಾಕತ್ತಿದೆ ಅಂತ ಜೈಲಿನ ನಕ್ರ ಮಾಡಿದ್ರೆ ಜಿಗಣಿ ಹತ್ರ ಹೊಸಾಕ್ಬಿಡ್ತೀನಿ. ಮ್ಯಾಗಿಟ್ ಈ ನಾಯಿಗೆ ಒಂದೇ ಊಟ ಹಾಕಿ ನೀರ್ ಕೇಳಿದ್ರೆ ಉಚ್ಚೆ ಕೊಡ್ಸಿ. ಉಸ್ತಾದ್, ನಾ ಹೇಳ್ತಾ ಇರ್ಲಿಲ್ವಾ 8 ಕೊಲೆ ಮಾಡವನೆ ಅಂತ? ಗುರು, ಸತ್ತಿರೋರು ದೊಡ್ಡ ಪಂಟ್ರುಗಳಂತೆ ಗುರು. ಎತ್ತಿರೋದು ಲಾಂಗು ಮಚ್ಚಲ್ ಅಲ್ವಂತೆ, ಬರೀ ಕೊಯ್ಯರಂತೆ ಗುರು. ಹೊಡೆದಟ್ಗೆ ಮುಖ ಸ್ಕ್ರಾಪ್ ಅಂತೆ. ಅವಂದೇನ್ ಕೊಯ್ಯೋ ಕಬ್ನ ಗುರು. ಗುರು, ನಮ್ ವಿಷಯ ಏನಾದ್ರೂ ಅವನಿಗೆ ಗೊತ್ತಾಗ್ಬಿಟ್ರೆ ನಮ್ಮನ್ನು ಹೊಡೆದಾಕ್ಬಿಡ್ತಾನೆ ಗುರು. ಉಸ್ತಾದ್, ನಾ ಹೇಳ್ತಾ ಇದ್ನಲ್ಲ ಅವನೇ ನೋಡು, ಬರ್ತಾವನೆ, ಈ ಕಡೆಗೆ ಬರ್ತಾವನೆ ಗುರು. ಮಾಫ್ ಕರೋ ಭಯ್ಯ, ನಾನು ಕ್ಷಮಿಸ್ಬಿಡೋಣ, ನಾನು ಕ್ಷಮಿಸ್ಬಿಡು. ಯಾಕೆ ನೀವೆಲ್ಲ ನನ್ ಕಂಡ್ರೆ ಇಷ್ಟೊಂದು ಹೆದರ್ತೀರಾ? ನಾನಕ್ ಬಂದ್ರೆ ಜಾಗನ ಬಿಟ್ಬಿಡ್ತೀರಾ, ಊಟಕ್ಕೆ ಬಂದ್ರೆ ಕ್ಯೂನೇ ಬಿಟ್ಬಿಡ್ತೀರಾ, ತಟ್ಟನೆ ಬಿಸಾಕ್ಬಿಡ್ತೀರಾ. ನೀವು ತಿಳ್ಕೊಂಡಿರೋ ಹಾಗೆ ನಾನು ಯಾವ ರೌಡಿನೂ ಅಲ್ಲ, ನಾನು ಯಾರು ಕೊಲೆನೂ ಮಾಡಿಲ್ಲ. ಯಾವುದೇ ತಪ್ಪು ಮಾಡದೆ ಜೈಲಿಗೆ ಸೇರಿ ಶಿಕ್ಷೆ ಅನುಭವಿಸ್ತಾ ಇರೋ ಒಬ್ಬ ನಿರಪರಾಧಿ ನಾನು. ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಟೆನ್ಷನ್ ಕೊಡ್ತೀರಾ. ಟೆನ್ಷನ್ ಆಗಿರೋ ನಿನಗಲ್ವೋ, ನನಗೆ. ಈ ಸಾದಿಕ್ ಬಾಸ ಹೆಸರು ಕೇಳಿದ್ರೇನೆ ಇಡೀ ಜೈಲೇ ಚಟ್ಟಿ ಪಿಶಾಬ್ ಮಾಡ್ಕೋತಾರೋ ಅಂತದ್ರಲ್ಲಿ ನೀನು ನನಗೆ ಅನ್ಪುಟ್ ಮಾಡ್ಬಿಟ್ಟಲ್ಲೋ. ಚುಟ್ಟು ನನ್ನ ಮಗನೇ, ನಿನಗೆ ನಾನು ದುಲಾಯ್ ಮಾಡ್ಲೇಬೇಕು. ನಿನ್ ಕಾಲ್ ಹಿಡ್ಕೋತೀನಿ, ಜೀವನ್ ಹೊಡಿಬೇಡ,
ಅವನ್ ಬಹಳ ಒಳ್ಳೆ ಮನುಷ್ಯ. ನೀನ್ ಕೈ ಮುಗಿತೀನಪ್ಪ. ಏ ಹಟ್ಟೆ ಮುಟ್ಟೆ ಮೈಯಲ್ಲಿ ಚರ್ಬಿ ಇದೆ ಅಂತ ಮಸ್ತಿ ತೋರಿಸಿದ್ರೆ ಚರ್ಮ ಸುಲ್ದು ಪೊಲೀಸ್ ನಾಯಿಗಳು ಹಾಕ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಜೈಲರ್, ಎಸ್ ಸರ್. ಜೀವಾನ ಜನರಲ್ ಸರಿ ಹಾಕಿ. ಅರ್ಥ ಆಯ್ತಾ? ಓಕೆ ಸರ್. ನೀನ್ ಯಾಕೆ ಇಲ್ಲಿ ಬರಕೋದೆ ಸುಧಾ? ಯಾಕೆ? ನಾನ್ ಬಂದಿದ್ ನಿನ್ಗಿಷ್ಟ ಇಲ್ವಾ? ಜೀವ, ನೀನ್ ಕೊಲೆ ಮಾಡಿದ್ ನಿಜಾನಾ? ನೀನ್ ಮಂಗಳೂರ್ಗೆ ಹೋಗಿದ್ ಉದ್ದೇಶ ಏನು? ಅಲ್ಲಿ ಏನ್ ನಡೀತು ಅಂತ ನಿಜ ಹೇಳು. ನೀನ್ ನಿರಪರಾಧಿ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಅದು ಸಾಧ್ಯ ಇಲ್ಲ. ಈ ಜೀವ ಒಂದು ಜೀವಂತ ಶವ. ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಏ, ನಾನ್ ನಿಜ ಹೇಳಿದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಿನಗಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋತದ, ಅರ್ಥ ಮಾಡ್ಕೋ. ಲೀವ್ ಮಿ ಅಲೋನ್. ಜೀವ, ಏನಾಗಿದೆ ನಿನ್ಗೆ? ಹುಚ್ಚಿಡ್ದಿದೆ ನನಗೆ, ಹುಚ್ಚು. ಪ್ಲೀಸ್ ಗೆಟ್ ಔಟ್. ಏನ್ ಹೇಳ್ತಾ ಇದ್ದೀರಿ ಕಮಿಷನರ್? ಹೌದು ಸರ್, ಜೀವ ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾ ಇರೋ ನಿರಪರಾಧಿ. ಸರ್, 100 ಜನ ಅಪರಾಧಿಗಳು ಶಿಕ್ಷೆ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ. ಆದ್ರೆ ಒಬ್ಬ ನಿರಪರಾಧಿ ಶಿಕ್ಷೆ ಆದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಸರ್. ಆ ಹುಡುಗನ ಬಗ್ಗೆ ಯೋಚನೆ ಮಾಡಿ ನಾನು ನಿರ್ಧಾರಕ್ಕೆ ಬರ್ತೀನಿ. ಸತ್ಯಾಂಶ ತಿಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮನಸ್ಸು ಮುರಿದು ಹೋಯಿತು, ಕನಸು ಕರಗಿ ಹೋಯಿತು, ಮಮತೆ ಮಾಯವಾಯಿತು, ಬದುಕು ಶೂನ್ಯವಾಯಿತು, ನಂಬಿದವರೆಲ್ಲ ದೂರಾದರೆಲ್ಲಿಗಿನ್ನು ಪಯಣ ನಿನದು ನಿನದು. ನಕ್ಕು ನಲಿದ ಗೆಳೆಯ, ಇಂದು ಬಿಟ್ಟೆ ನಿಂದ ಜೊತೆಯ, ಮೆಚ್ಚಿಕೊಂಡ ಇನಿಯ, ತಾನೇ ಬೇಡ ಎಂದ ಸನಿಯ, ನಾನು ಕಂಡ ಕಲ್ಪನೆ ಲೋಕ, ಇಂದಿಗಾಸೆ ಕಣ್ಣೀರ ಸ್ಮಾರಕ, ಇಂದು ನೆರಳಿ ಬಿಸಿಲು ಬಿಸಿಲು ಬೆಂಕಿಯಾಗಿ ನನ್ನ ಸುಖವ ಸುಟ್ಟು ಮಸಣವ ಮಾಡಿತಲ್ಲ. ಮನಸ್ಸು ಮುರಿದು ಹೋಯಿತು, ಕನಸು ಕರಗಿ ಹೋಯಿತು. ಪೂರ್ಣ ಚಂದ್ರನ ಬಿಂಬ ನನ್ನ ತಾಯಿ ಕಣ್ಣಿನ ತುಂಬ, ತಂಪು ಹುಣ್ಣಿಮೆ ಹೊನಲು, ಚಿತೆ ಬೆಂಕಿಯಲ್ಲಿ ಸುಡಲು, ನನ್ನ ಮನದ ಕಾಂಕ್ಷಿಗಳು ಸೆರೆ ಮನೆ ಸೇರಿ ಮಣ್ಣಾದವು. ಇಲ್ಲಿ ನ್ಯಾಯ ಇಲ್ಲ, ನೀತಿ ಇಲ್ಲ, ಸಜ್ಜನರನ್ನು ಕಾಯೋದಿಲ್ಲ, ದ್ರೋಹಿಗೆ ಜಯಬಲ್ಲ.
ಜೀವ ಜೀವ ಊಟ ಮಾಡಿ ಹೇಳಪ್ಪ. ಬೇಡ ಅಣ್ಣ, ನನಗೆ ಹಸಿವಿಲ್ಲ. ಎತ್ತೇಳಪ್ಪ, ಒಂದು ತುತ್ತಾದ್ರೂ ತಿನ್ನಪ್ಪ. ಯಾರೇ ಶಿಷ್ಯ, ನಮ್ ಬಗ್ಗೆ ಏನೋ ಬೊಗಳ್ತವನಲ್ಲ. ಯಾವಾಗ್ಲೂ ಅಷ್ಟೇನಪ್ಪ, ನಿಜ ತುಂಬಾ ಕಠಿಣವಾಗಿರುತ್ತೆ. ಸ್ವಲ್ಪ ಊಟ ಮಾಡಪ್ಪ, ನಡೆದಿದ್ದೇನೋ ನಡೆದೋಯ್ತು, ಊಟ ಮಾಡು. ಮುಟ್ಟೆ, ನನ್ ವಿಷಯ ಏನೋ ಅವ್ನ್ ಕಿವಿಲ್ ಪುಂಕ್ತಾ ಇದೀಯಾ? ಅದೇ ನಿನ್ ವಿಷಯ ಅವ್ರೇನು ಮಾತಾಡ್ಲಿಲ್ಲ. ಏನ್ ಮಾಡಿದ್ರಿ ಸರ್? ಸೆಂಟ್ರಿನ ಸಾಯಿಸಕ್ ಪ್ರಯತ್ನ ಪಟ್ಟ, ಅದಕ್ಕೆ ಶೂಟ್ ಮಾಡಿದ್ವಿ ಅಂತ ಒಂದು ರಿಪೋರ್ಟ್ ರೆಡಿ ಮಾಡಿ. ಬಂಬು ಬಜಾರಲ್ಲಿ ಸಣ್ಣ ಸೌದೆ ಮಂಡಿ ಇಟ್ಕೊಂಡಿದ್ದ ಈ ಜಾವೇದ್ ಕಾಡುಗಳ ಜತೆಗೂಡಿ ಹಾಲಿವುಡ್ಗೆ ಶ್ರೀಗಂಧನ ಸ್ಮಗಲ್ ಮಾಡಿ ಇವತ್ತು ಕೋಟ್ಯಾಧೀಶ್ವರನಾಗಿದ್ದಾನೆ. ಇವನು ಕಸಾಯಿ ಹುಸೇನ್ ಅಂತ ರಜಲ್ ಮಾರ್ಕೆಟ್ನಲ್ಲಿ ದನದ ಮಾಂಸ ಕಡಿತಾ ಇದ್ದ. ಆದರೆ ಇವತ್ತು ಸಿಕ್ ಕಡೆ ಎಲ್ಲ ಆಡ್ ಹಗಲಲ್ಲೇ ಮನುಷ್ಯರನ್ನ ಕಡಿತಾ ನಮ್ ಡಿಪಾರ್ಟ್ಮೆಂಟ್ಗೆ ಸವಾಲಾಗಿದ್ದಾನೆ. ನೂರುಲ್ಲಾ ಅಲಿಯಾಸ್ ಫೋರ್ಜರಿ ನವಾಬ್ ಇವನು ಸಣ್ಣ ಪುಟ್ಟ ವೆಹಿಕಲ್ಸ್ ಡಾಕ್ಯುಮೆಂಟ್ಸ್ನ, ಪಾಸ್ಪೋರ್ಟ್ಗಳನ್ನ ಡೂಪ್ಲಿಕೇಟ್ ಮಾಡ್ತಾ ಇದ್ದ. ಇವತ್ತು 500,000 ರೂಪಾಯಿ ನೋಟುಗಳನ್ನ, ಗವರ್ಮೆಂಟ್ ಸೀಲ್ಗಳನ್ನ, ಸ್ಟಾಂಪ್ ಪೇಪರ್ಗಳನ್ನ ಡೂಪ್ಲಿಕೇಟ್ ಮಾಡಿ ಇಂಡಿಯನ್ ಮನಿ ಮಾರ್ಕೆಟ್ನ ಶೇಕ್ ಮಾಡ್ತಾ ಇದ್ದಾನೆ. ಇವನು ಸಮಾಜ ಕಾರ್ಯಕರ್ತ ಅನ್ಸ್ಕೊಂಡಿರೋ ಚಾಂದ್ ಪಾಷಾ ಎಷ್ಟು ಜನ ಹೆಣ್ಮಕ್ಳಿಗೆ ಕೆಲಸ ಕೊಡ್ತೀನಿ ಅಂತ ಆಸೆ ತೋರಿಸಿ ಅವ್ರ ಚೀಲನ ಹಾಳು ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಅರಬ್ ಶೇಖ್ಗಳಿಗೆ ತಲೆ ಹಿಡಿದು ಇವತ್ತು ಮಲ್ಟಿ ಮಿಲಿಯನ್ ಅನ್ಸ್ಕೊಂಡ್ರು ಬಾಸ್ಟರ್ಡ್ ಇವನು. ಅಷ್ಟೇ ಅಲ್ಲ, ಮಂಗಳೂರು ಭೂಗತ ಜಗತ್ತಿನ ಹರೀಶ್ ರಾಯ್, ಬಾಂಬೆ ಪೊಲೀಸರಿಗೆ ಟಕಾಯಿಸಿ ಬಂದಿರೋ ಶೋಭರಾಜ್, ಸಂಧಾನದ ನೆಪದಲ್ಲಿ ಸರ್ಕಾರಗಳಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರೋ ಖಾದರ್ ಕುಟ್ಟಿ, ಗೋವಾದಿಂದ ಗಡಿಪಾರಾಗಿ ಬಂದಿರೋ ಪ್ರೊಫೆಷನಲ್ ಕಿಲ್ಲರ್ ಡೇವಿಡ್ ಆಲಿಯಾಸ್ ಡೆನ್ಜೋಪಾ, ಇವರೆಲ್ಲ ಆ ದೇಶದ್ರೋಹಿ ಭಾಷಾ ಜೊತೆ ಶಾಮೀಲಾಗಿದ್ದಾರೆ. ಅವನು ನಡೆಸ್ತಾ ಇರೋ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಕುಮ್ಮಕ್ ಕೊಡ್ತಾ ಇದ್ದಾರೆ. ಅವ್ರನ್ನ ನಮ್ಮ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದಾಗಲೆಲ್ಲ ನನ್ನ ಕ್ಯಾಬಿನೆಟ್ಲಿರೋ ಭ್ರಷ್ಟ ಸಚಿವರ ನೆರವಿನಿಂದ ಪಾರಾಗ್ತಾ ಇದ್ದಾರೆ. ಇನ್ಮೇಲೆ ಹೀಗಾಗಬಾರ್ದು. ವಿ ಮಸ್ಟ್ ಪುಟ್ ಅನ್ ಎಂಡ್ ಟು ದಿಸ್. ನಾವೀ ಕಾಕಿ ಬಟ್ಟೆ ಹಾಕೊಂಡು ಪ್ರಮಾಣ ಮಾಡುವಾಗ ಜನತೆಗೆ ಶಾಂತಿ ನೆಮ್ಮದಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಆದ್ರೆ ಈಗ ಅವ್ರ ರಕ್ಷಣೆ ಮಾಡೋಕೆ ನಮ್ ಕೈನಾಗ್ತಾ ಇಲ್ಲ ಸರ್. ಬೇಲಿನೇ ಎದ್ದು ಹೊಲ ಮೇದಂಗೆ ನಿಮ್ಮ ಕ್ಯಾಬಿನೆಟ್ನಲ್ಲಿರೋ ಕೆಲವು ಮಿನಿಸ್ಟ್ರು ಅವನ ಜೊತೆ ಶಾಮೀಲಾಗಿ ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ ಸರ್. ಜನ ನನಗೆ ವೋಟ್ ಹಾಕಿ ಗೆಲ್ಲಿಸಿ ಅಧಿಕಾರಕ್ಕೆ ತಂದ್ರು. ಅಧಿಕಾರಕ್ಕೆ ಬರುವಾಗ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ. ಆದ್ರೆ ಅದ್ಯಾವುದು ಈಡೇರ್ತಾ ಇಲ್ಲ. ಆದ್ರಿಂದ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅವ್ರನ್ನ ಇವ್ರನ್ನ ಕೊಲ್ಲಕ್ಕೆ ರೌಡಿಗಳಿಗೆ ಸುಪಾರಿ ಕೊಡ್ತಾರೆ. ನಾನು ನನ್ನ ನಾಡಿನ ಜನತೆಯ ಶಾಂತಿ ನೆಮ್ಮದಿಗೋಸ್ಕರ ನಿಮಗೆ ಸುಪಾರಿ ಕೊಡ್ತಾ ಇದ್ದೀನಿ. ದುಷ್ಟ ಶಕ್ತಿಗಳನ್ನ ಸಂಪೂರ್ಣವಾಗಿ ದಮನ ಮಾಡೋದಕ್ಕೆ. नहीं हो सकता. सारा ಹಿಂದೂಸ್ತಾನ್ನೇ ಬರ್ಬಾದ್ ಮಾಡ್ಬೇಕು ಅಂತ ಹೊರಟಿದ್ದೆ. ಒಂದ್ ಹಗ್ಲು ಒಂದ್ ರಾತ್ರಿಲಿ ನನ್ನ ಸೀಕ್ರೆಟ್ ಏಜೆಂಟ್ಸ್ ಎಲ್ಲ ದಫನ್ ಆಗೋದ್ರು. ಏ ಹೋಮ್,
ಇದು ಪೊಲೀಸ್ ಎನ್ಕೌಂಟರ್ ಅಲ್ಲ, ಗ್ಯಾಂಗ್ ವಾರು ಅಲ್ಲ. ಆದ್ರೂ ನನ್ನ ಕಡೆಯವರೆಲ್ಲ ಸತ್ತಿದ್ದಾರೆ. ಇದು ಹೇಗ್ ಸಾಧ್ಯ? ಬರೋ ಅದೇ ರಾಜಕೀಯ. ನಾನು ನಿನ್ ಜೊತೆ ಆತ್ಮೀಲಾಯಿಸಿದೆ, ಆದ್ರೆ ಮುಖ್ಯಮಂತ್ರಿ ನಿನ್ನ ಶತ್ರುಗಳನ್ನ ನಿನ್ನ ವಿರುದ್ಧಾನೆ ಎತ್ಕಟ್ಟಿದ್ದಾನೆ. ನಿನ್ನನ್ನು ಮುಗಿಸೋಕೆ ಕ್ಯಾ ಬಕ್ರಾಯತು? ಏನ್ ಹೇಳ್ತಾ ಇದ್ಯಾ? ಎಸ್, ಸತ್ಯನೇ ಹೇಳ್ತಾ ಇದ್ದೀನಿ. ನಿನ್ನ ದುಶ್ಮನ್ ಛೋಟಾ ರಾಜನ್ನ ಆ ಮಂತ್ರಿ ಒಂದ್ ಮಾಡಿದಲ್ದೆ ಜೀವ ಅನ್ನೋ ಹೊಸ ಶಕ್ತಿನ ಸೃಷ್ಟಿ ಮಾಡಿದಾನೆ ನಿನ್ನನ್ನು ಬರ್ಬಾದ್ ಮಾಡೋಕೆ. ಅಷ್ಟೇ ಅಲ್ಲ, ಅಲೆಕ್ಸಾಂಡರ್ ಸುಲ್ತಾನ್ ಸೈತಾನಾಗಿ ನಿನ್ ಹಿಂದೆ ಬಿದ್ದಿದ್ದಾರೆ. ಅವನು ಶೈತಾನ್ ಆದ್ರೆ ನಾನು ತೂಫಾನ್. ಯಾಕೆ ಅರ್ಥವಾಗ್ಲಿಲ್ವಾ? ಈಗ ನಾನು ಹೇಳ್ಕೊಡ್ತೀನಿ ನಿನಗೆ ರಾಜಕೀಯ. मैं हूं इस दुनिया का बेताज बादशाह, अब दिखाऊंगा आगे का तमाशा. ಯಾವ ಹಲಾಲ್ ಕೋರ ಹೇಳ್ದ ನಿಂಗೆ ಬಾಂಬ್ ಫಿಕ್ಸ್ ಮಾಡು ಅಂತ? ಹೇಳ್ತಿಲ್ಲ ಯಾರು ಅಂತ? ಅಬ್ದುಲ್, ರಿಯಾಜ್, ಫಯಾಜ್, ಗೋವಿಂದ, ಮಂಜ, ಮುನ್ನ, ಸೀನಾ, ನಾರಾಯಣ.
ನಾನು ಅವತ್ತೇ ಹೇಳಿದ್ನಲ್ಲ, ನಿನ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ. ಜೀವ, ನಾನ್ ನಿನ್ ಸುಧಾ ಆಗ್ ಬಂದಿಲ್ಲ, ಒಬ್ಬ ಜರ್ನಲಿಸ್ಟ್ ಆಗಿ ಬಂದಿದ್ದೀನಿ. ನ್ಯಾಯಾಲಯದಲ್ಲಿ ನಿನ್ ನ್ಯಾಯ ಸಿಗದೆ ಇರ್ಬೋದು, ಆದ್ರೆ ಸತ್ಯ ಏನು ಅಂತ ನಾನು ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡ್ತೀನಿ. ಜೀವ, ಅಲ್ಲಿ ಏನ್ ನಡೀತು ಅಂತ ನಿಜ ಹೇಳು. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಸುಧಾ, ಸುಮ್ನೆ ಹೊರಟೋಗು. ನೀನ್ ಅರ್ಧಾಂಗಿಯಾಗಿ ನಿನ್ ಕಷ್ಟ ಸುಖನ ಹಂಚ್ಕೊಳಕ್ ಆಗ್ಲಿಲ್ಲ. ಈ ಮೂಲಕನಾದ್ರೂ ನಿನ್ ಸೇವೆ ಮಾಡೋ ಅವಕಾಶ ಮಾಡ್ಕೊಡು ಜೀವ. ಅವತ್ತ ಅಡ್ವೊಕೇಟ್ ಬೇಲ್ ಕೊಟ್ಟು ಸ್ಟೇಷನ್ ಇಂದ ಬಿಡಿಸಿ ನನ್ಗೇನು ಉಪಕಾರ ಮಾಡ್ಲಿಲ್ಲ. ಮತ್ತೆ ಈ ನಿಜನ ನೀನ್ ಯಾಕೆ ಅವತ್ ಕೋರ್ಟ್ ನಲ್ಲಿ ಹೇಳಿಲ್ಲ? ನಾನ್ ನಿರಪರಾಧಿ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಯಾವುದೇ ರೀತಿಯಾದಂತಹ ಸಾಕ್ಷಿನೂ ಇರ್ಲಿಲ್ಲ, ಆಧಾರನೂ ಇರ್ಲಿಲ್ಲ. ನನ್ನ ಸರ್ವಿಸ್ನಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನೊಬ್ಬ ಇನ್ನೋಸೆಂಟ್ ಅರೆಸ್ಟ್ ಮಾಡಿದ್ದು. ಐ ಆಮ್ ಸಾರಿ ಜೀವ, ಆದಷ್ಟು ಬೇಗ ನೀನೊಬ್ಬ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡಿಸ್ತೀನಿ. ಪೊಲೀಸ್ನವ್ರಿಗೆ ಬರೀ ಎಮೋಷನ್ಸ್ ಇದ್ರೆ ಸಾಲದು, ಇಂಟೆಲಿಜೆನ್ಸ್ ಅನ್ನೋದು ಬೇಕು. ನೋಡ್ದ ಸುಲ್ತಾನ್, ಕೆಲವೊಂದ್ಸಲ ನಮ್ ಕಾನೂನು ಕೈಯಿಂದ ತಪ್ಪಾಗುತ್ತೆ ಅನ್ನೋದಕ್ಕೆ ಈ ಜೀವನೇ ಸಾಕ್ಷಿ. ಇನ್ಮೇಲಿಂದ ತಪ್ಪಾಡಕ್ ಹೋಗಬೇಡ. ಡೋಂಟ್ ಡೂ ಸೇಮ್ ಮಿಸ್ಟೇಕ್, ಅಂಡರ್ಸ್ಟ್ಯಾಂಡ್? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. दोस्तों, तुम्हारा मौत मेरे लिए तुम दिया हुआ बलिदान है. तुम्हारा एक कुर्बान हम बेकार नहीं होने देंगे. दुश्मन का एक एक ईंट का जवाब हम पत्थर से देंगे. ये बादशाह का वादा है. बादशाह, बादशाह, बादशाह. ಏ ರಾಜ, ನೀನು ಗೊತ್ತಾಗಲ್ಲ, ನನ್ನ ಮಾತು ಕೇಳು. ಈ ನನ್ನ ಮಕ್ಕಳನ್ನ ಫಾಲೋ ಮಾಡಿದ್ರೆ ವೇಸ್ಟು. ಮುಂದೆ ಎಲ್ಲ ಸಿಗ್ನಲ್ ನಲ್ಲಿ ಅಟ್ಯಾಕ್ ಮಾಡಿ ಫಿನಿಶಿಂಗ್ ಕೊಟ್ಬಿಡೋಣ. ಏನಂತೀಯ? ನಿನಗೆ ಅರ್ಥ ಆಗಲ್ಲ ಕಾಳಿ. ಈಗ ನಾವು ನದೀಮ್ನ ಫಾಲೋ ಮಾಡೋಣ. ಅವನೆಲ್ಲಿ ಹೋಗಿ ರೀಚ್ ಆಗ್ತಾನೋ ಅದೇ ಭಾಷಾ ಸ್ಪಾಟ್. ಒಟ್ನಲ್ಲಿ ಅವನ್ನೆಲ್ಲ ಫಿನಿಶ್ ಮಾಡೋಣ. ಯಾವತ್ತೂ ಜೀವಾಗೆ ಒಂದು ಮೆಸೇಜ್ ಕೊಡು. ಓಕೆ, ಕ್ವಿಕ್ ತಗೋ. ಹಲೋ ಜೀವ, ರಾಜಾ ಮಾತಾಡ್ತಿರೋದು. ಏರ್ಪೋರ್ಟಿಂದ ರಂದೀಮ್ನ ಫಾಲೋ ಮಾಡ್ತಿದ್ವಿ. ಭಾಷಾ ದುಬೈಲಿಲ್ಲ, ಬೆಂಗಳೂರಿನಲ್ಲೇ ಎಲ್ಲೋ ಇದ್ದಾನೆ. ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಸೆಂಟ್ರಲ್ ಜೈಲ್. ಇಲ್ಲಿ ಶಾಂತಿ ಮಾತ್ರ ಉತ್ತರ, ಅಂಡರ್ಸ್ಟ್ಯಾಂಡ್? ಕೈದಿಗಳನ್ನ ಜೋಪಾನಾಗಿ ನೋಡ್ಕೊಳ್ಳೋದು ಬಿಟ್ಟು ನ್ಯಾಯ, ನೀತಿ, ಧರ್ಮನ ರಕ್ಷಾ ಕವಚ ತೊಟ್ಕೊಂಡಿರೋ ನೀನು ಕೈದಿಗಳನ್ನ ಹೊರಗಡೆ ಬಿಟ್ಟು ರೌಡಿಗಳನ್ನ ಮುಗಿಸ್ತಾ ಇದೆಯಾ? ಸಮಾಜದಲ್ಲಿ ಕ್ರಾಂತಿ ಎಬ್ಬಿಸ್ತಾ ಇರೋ ನೀನು ಶಾಂತಿ ಬಗ್ಗೆ ಮಾತಾಡಬೇಡ. ಜೀವ ಎಲ್ಲಿ? ಅಲೆಕ್ಸಾಂಡರ್ ಕೌಂಟರ್ಗೆ ಎನ್ಕೌಂಟರ್ ಕೊಟ್ಟು ಹಿಸ್ಟ್ರಿ ಇರ್ತೀಯ ಸುಲ್ತಾನ್. ನಂಬಿ, ನಾನು ಯಾವ ಅಪರಾಧನೂ ಮಾಡಿಲ್ಲ, ನಾನು ನಿರಪರಾಧಿ. ಇಲ್ಲ ಯಾರಪ್ಪ ಹೇಳ್ತಿರೋದಲ್ಲ ಸುಳ್ಳು ಸ್ವಾಮಿ, ಸುಳ್ಳು.
ನಾನು ವಾಚ್ಮೆನ್ ಡ್ಯೂಟಿ ಮಾಡ್ಕೊಂಡು ಜೀವನ ಮಾಡ್ತೀನಿ ಸ್ವಾಮಿ. ನೀವೇನಾದ್ರೂ ಶಿಕ್ಷೆ ಕೂಡ ನಮ್ಮ ತಂದೆ ತಾಯಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಅವ್ರು ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ ಸ್ವಾಮಿ. ಸತ್ಯ ಹರಿಶ್ಚಂದ್ರನ ತುಂಡು ನೀನು, ಬಾಯಿ ಬಿಟ್ರೆ ಸತ್ಯನ ಉದುರೋದಿಕ್ಕೆ. ನೋಡೋ, ಮಾಡಿದ ತಪ್ಪನ್ನು ಒಪ್ಕೋ, ಶಿಕ್ಷೆನಾದ್ರೂ ಕಡಿಮೆ ಆಗುತ್ತೆ. ನಿನಗಲ್ದೇ ಇದ್ರು ಸತ್ಯಕ್ಕೋಸ್ಕರ ಪ್ರಾಣನೇ ತ್ಯಾಗ ಮಾಡಿದ ಆ ಮಹಾತ್ಮನ ಆತ್ಮಕ್ಕಾದ್ರೂ ಶಾಂತಿ ಸಿಗುತ್ತೆ. ಹಲೋ, ಜಸ್ಟ್ ಮಿನಿಟ್ ಸರಿ ತಗೋ ಸರ್. ಬಾಯ್ಲಿ. ನದೀಮು ಸುಲ್ತಾನ್ ಕಸ್ಟಡಿಯಲ್ಲಿ, ಆ ಅಲೆಕ್ಸಾಂಡರ್ ಬೇರೆ ಶೈತಾನ್ ತರ ಹಿಂದೆ ಬಿದ್ದಿದ್ದಾನೆ. ಪಬ್ಲಿಕ್ ಕೋರ್ಟ್ ನಲ್ಲಿ ಆ ಜೀವ ಲಾಯರ್ನ ಕೊಲೆ ಮಾಡಿದ್ದಾನೆ. ಏನ್ ಮಾಡೋದು? ಆ ಸಿಎಂ ಎಂಟೈರ್ ಸಿಟಿ ಒಳಗೆ ಟೈಟ್ ಸೆಕ್ಯೂರಿಟಿ ಇಟ್ಟಿದ್ದಾನೆ. ಬಟ್ ಐ ಮಸ್ಟ್ ಎಸ್ಕೇಪ್. ಹೋಮು, ಇದಕ್ಕೇನಾದ್ರು ಹೇಳೆ. ಅಯ್ಯ, ನೀವೊಂದು ಸುಮ್ಗಿರಿ. ನಾನು ಈಗಾಗಲೇ ಅಧಿಕಾರ ಕಳ್ಕೊಂಡಿರೋ ಮುಕ್ಲಿ ಸುಟ್ಟು ಬೇಕಿಂತಲಾಗೈತೆ ನನ್ನ ಪರಿಸ್ಥಿತಿ. ನೋಡಿ, ನೀವೇ ಏನಾದ್ರೂ ಒಂದು ಪ್ಲಾನ್ ಮಾಡ್ಬಿಡಿ, ನಾವೆಲ್ಲರೂ ಎಲ್ಲಾದ್ರೂ ಅಪ್ಸ್ಟ್ಯಾಂಡಿಂಗ್ ಆಗ್ಬಿಡೋಣ. इस मुसीबत से बचने के लिए एक ही रास्ता है. कम. ಭಾಷಾ ಎಸ್ಕೇಪ್ ಆಗೋಕೆ ರೂಟ್ ಹುಡುಕ್ತಾ ಇದ್ದಾನಂತೆ. ಹಾಗಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಯಾವುದೇ ಕಾರಣಕ್ಕೂ ಅವನು ತಪ್ಪಿಸ್ಕೋಬಾರ್ದು. ಜೀವಂತವಾಗಾದ್ರೂ ಸರಿ, ಹೆಣವಾಗಾದ್ರೂ ಸರಿ, ಅವನ ತಂದು ಒಪ್ಸೋ ಜವಾಬ್ದಾರಿ ನಿಮ್ದು. ಎಸ್ ಸರ್. ಸಲಾಂ ಸಾಬ್. ಜೈಲಿನ ಭದ್ರಕೋಟೆಯಲ್ಲಿರಬೇಕಾದ ಕೈದಿ ಮಂತ್ರಿ ನಿವಾಸದಲ್ಲಿ ಅತಿಥಿಯಾಗಿರೋದು ನೋಡಿ ಆಶ್ಚರ್ಯ ಆಯ್ತಾ ಸುಲ್ತಾನ್? ಇದು ಧರ್ಮ ಅಧರ್ಮಗಳ ಮಧ್ಯೆ ನಡೀತಾ ಇರೋ ರಾಜಕೀಯ ಚದುರಂಗದ ಆಟ. ಇಲ್ಲಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ಧರ್ಮವನ್ನು ಗೆಲ್ಲಿಸಬೇಕು ಅಂತ ಜೀವನ ದಾಳವಾಗಿ ಬಳಸಬೇಕಾಯ್ತು. ಈ ಭವ್ಯ ಭಾರತದ ಇತಿಹಾಸಕ್ಕೆ ತನ್ನದೇ ಆದ ಒಂದು ಪರಂಪರೆ ಇದೆ. ಧೈರ್ಯ, ಶೌರ್ಯ, ಪರಾಕ್ರಮಕ್ಕೆ ಹೆಸರಾದ ವೀರಭೂಮಿ ಇದು. ಇಂಥ ಪವಿತ್ರವಾದ ಮಣ್ಣಿಗೆ ಕಳಂಕವಾಗಿ ಹುಟ್ಟಿರೋ ಆ ಭಾಷಾ ಅವನ ಗ್ಯಾಂಗ್ ಅನ್ನ ಸರ್ವನಾಶ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ. ನಮ್ಮ ಈ ಸೀಕ್ರೆಟ್ ಯಾವುದೇ ಕಾರಣಕ್ಕೂ ಲೀಕ್ ಔಟ್ ಆಗಬಾರ್ದು ಅಂತ ನಾವೆಲ್ಲ ಸೇರಿ ಹೂಡಿರೋ ತಂತ್ರ ಸುಲ್ತಾನ್. ಅಂದ್ರೆ ಈ ಸೀಕ್ರೆಟ್ ನನಗೆ ತಿಳಿಸಿರೋಕೆ ಹುಟ್ಟಿರೋದೇ ತಪ್ಪ ಸರ್? ಅಲ್ಲ ಸರ್, ನಮ್ಮ ದೇಶದ ಡಿಫೆನ್ಸ್ ಟಾಪ್ ಸೀಕ್ರೆಟ್ ನ ಇಟ್ಕೊಂಡಿರೋ ಕಮಾಂಡರ್ ಅಬ್ದುಲ್ ಕಲಾಂ, ನಾಡಿನ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಹೆತ್ತ ಮಕ್ಕಳನ್ನ ಪಣವಾಗಿಟ್ಟ ಟಿಪ್ಪು ಸುಲ್ತಾನ್, ಸಂಗೀತದಲ್ಲಿ ಬಿಸ್ಮಿಲ್ಲಾ ಖಾನ್, ಸಾಹಿತ್ಯದಲ್ಲಿ ಕರೀಂ ಖಾನ್, ರಾಜಕೀಯದಲ್ಲಿ ನಜೀರ್ ಸಾಬ್. ಇಷ್ಟೇ ಯಾಕೆ ಸರ್? ಇನ್ನೂ ಎಂತೆಂಥವ್ರು ಎಂತೆಂಥ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವ್ಯಾರು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿಲ್ಲ ಸರ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೇಶಿ ಅಂತ ನಂಬಿರೋ ಈ ಭಾರತದ ಪುಣ್ಯಭೂಮಿಯಲ್ಲಿ ಹುಟ್ಟಿರೋ ಪವಿತ್ರವಾದ ಪಾಕಿಸ್ತಾನದವ್ರು ಸಿಕ್ಕಿರೋದ್ರೆ ಚಪ್ಪಾಳೆ ತಡ್ಕೊಂಡು ಕುಣಿದಾಡೋ ಸರ್, ಅಂತ ರಕ್ತದ ನಾನು ಹುಟ್ಟಿಲ್ಲ ಸರ್. ನಮ್ಮ ದೇಶದ ಯಾವುದೋ ಮೋರಿಲಿ ಕೆಟ್ಟ ರಕ್ತದಲ್ಲಿ ಹುಟ್ಟಿರೋ ಕೆಟ್ಟ ಹುಳ ಆ ನಮಕ್ ಹರಾಮ್ ಭಾಷಾ ಪಾಕಿಸ್ತಾನದ ಜೊತೆ ಸೇರ್ಕೊಂಡು ನಮ್ಮ ದೇಶಕ್ಕೆ ಸವಾಲಾಗಕ್ಕೆ ಬಂದಿದ್ದಾನೆ. ಅದ್ಯಾವ ದೊಡ್ಡ ದೇಶ ಸರ್? ನಾವು ಈ ಧರ್ಮ ಯುದ್ಧದಲ್ಲಿ ನಾನು ಒಬ್ಬ ಯೋಧ ಸರ್. ಶಬಾಷ್ ಸುಲ್ತಾನ್. ನಮ್ ಭಾರತ ದೇಶದಲ್ಲಿ ಹುಟ್ಟಿದ್ರೆ ನಿನ್ನಂತ ಮುಸ್ಲಿಂ ಹುಟ್ಟಬೇಕು. ಆಗ್ಲೇ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋದಕ್ಕೆ ನಿಜವಾದ ಅರ್ಥ. ಹೌದು ಸುಲ್ತಾನ್. ಮೈ ಡಿಯರ್ ಸುಲ್ತಾನ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸರ್. ಎಸ್, ಶ್ರೀರಾಮ್ ಸ್ಪೀಕಿಂಗ್. ರಾಜಕೀಯ ಉಗ್ರಾಣದಲ್ಲಿ ತಿಂದು ಕೊಬ್ಬಿರೋ ಹೆಗ್ಣ ಭಾಷಣ ಮಾಡೋದನ್ನ ಬಿಟ್ಟು ನಾನು ಹೇಳೋದನ್ನ ಕಿವಿ ಕೊಟ್ಟು ಕೇಳು. ನಾನಿವಾಗ ಆಲ್ರೆಡಿ ನಿಮ್ಮ ಅಂಬೇಡ್ಕರ್ ಹಾಸ್ಪಿಟಲ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ನಿಮ್ ಸೆಂಟ್ರಲ್ ಮಿನಿಸ್ಟರ್ಸು ಇದ್ದಾರೆ, ಫಾರಿನ್ ಡಾಕ್ಟರ್ಸು ಇದ್ದಾರೆ. ಬಿ ಕೇರ್ಫುಲ್. ಎಂಥೆಂಥ ಸಮಯದಲ್ಲೂ ಯಾವ ಗುಂಡೇಟ್ಗೂ ಜಗ್ಗದ ಈ ಗಂಡೆದೆ ನಿನ್ನಂತ ಕಿತ್ತೋ ತಗಡ ವಾಸಿಗೆ ಶೇಕಾಗುತ್ತೇನೋ? ಯಾವ ಗಟ್ಟರಲ್ಲಿ ತೂರ್ಕೊಂಡು ಗುಟ್ರಾಗ್ತಾ ಇದೆಯಾ ಸುವರ್? ಆಸ್ಪತ್ರೆಯಲ್ಲಿ ಒತ್ತಾಡಾಗಿರೋ ನಿನ್ನ ಪ್ರೀತಿಯ ಪ್ರಜೆಗಳು ಒಬ್ರು ಜೀವಂತವಾಗಿ ಉಳಿಯೋದಿಲ್ಲ. ಗಂಟೆ ನಿಮಿಷ, ಫಾರ್ ಎವ್ರಿ ಸೆಕೆಂಡ್ ಐ ವಿಲ್ ಸೆಂಡ್ ಎ ಡೆಡ್ ಬಾಡಿ. ಮೈಂಡ್ ಇಟ್. ಆಫೀಸರ್ಸ್, ಏ ಹೋಮ್,
ಸಾಲ ಸಿಎಂ ಕೊನೆಗೂ ಕಂತ್ರಿ ಬುದ್ಧಿ ತೋರಿಸ್ಬಿಟ್ಟ. ಓ ನನಗೆ ಗೊತ್ತಿತ್ತು ಭಾಷಾ ಸಿಎಂ ಹೀಗೆ ಮಾಡ್ತಾನೆ ಅಂತ. ಭಾಷಾ ನಿನಗೆ 5 ನಿಮಿಷ ಅವಕಾಶ ಕೊಡ್ತೀನಿ. ಅಷ್ಟರಲ್ಲಿ ನೀನಾಗಿ ಒಂದು ಸರೆಂಡರ್ ಆಗದೆ ಹೋದ್ರೆ ಯು ವಿಲ್ ಬಿ ಕಿಲ್ಡ್ ಆನ್ ದಿ ಸ್ಪಾಟ್. ಸಿಎಂ ಜಸ್ಟ್ ಇನ್ 3 hours ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ನೀವು ಅರೆಸ್ಟ್ ಮಾಡಿರೋ ನನ್ನ ರೈಟ್ ಹ್ಯಾಂಡ್ ನದೀಮ್ನ ರಿಲೀಸ್ ಮಾಡಬೇಕು. ನೀನ್ ಅರೆಸ್ಟ್ ಮಾಡಿ ಟಾಟಾ ಆಕ್ಟ್ ನಲ್ಲಿ ಎಲ್ಲರೂ ಒಳಗಿಟ್ಟಿರೋ ನನ್ನ ಎಲ್ಲಾ ಕಲೀಗ್ಸ್ ರಿಲೀಸ್ ಮಾಡಬೇಕು. ದುಬೈಗೆ ಹೋಗೋದಕ್ಕೆ ಒಂದು ಫ್ಲೈಟ್ ಅರೇಂಜ್ ಮಾಡಬೇಕು. ನನಗೆ ಇಲ್ಲೊಂದು ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗ್ಬೇಕು. ಆ ಅಲೆಕ್ಸಾಂಡರ್ ಸುಲ್ತಾನ್ ಜೀವ ಅವ್ರು ಯಾರ ಕರಿ ನೆರಳು ನನ್ನ ಮೈ ಮೇಲೆ ಬೀಳದಾಗ ನೋಡ್ಕೋಬೇಕು. ದಿಸ್ ಇಸ್ ಮೈ ಆರ್ಡರ್. ಇಲ್ಲ ಅಂದ್ರೆ ಸೆಕೆಂಡ್ಗೂ ನನ್ನ ಬಾಡಿ ಕಳಿಸ್ತೇನೆ. ಇದೇ ಒಳ್ಳೆ ಟೈಮ್ ಸರ್. ಭಾಷಾ ತಾನಾಗಿ ಹಳ್ಳಿಗೆ ಬಿಟ್ಟಿದ್ದಾನೆ. ನೀವು ಆರ್ಡರ್ ಕೊಟ್ರೆ ಇಲ್ಲೇ ಅವನ್ನ ಬಿಸ್ಮಿಲ್ಲ ಮಾಡ್ಬಿಡ್ತೀನಿ. ಓಕೆ, ಯಾವುದೇ ರೀತಿ ಪ್ರಾಣಾಪಾಯ ಆಗಂಗೆ ನೋಡ್ಕೊಳ್ಳಿ. ಆ ಬದ್ಮಾಶನ್ ಗತಿ ಕಾಣಿಸಿ. ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಸರ್, ಎಂಟೈರ್ ಬಿಲ್ಡಿಂಗ್ ನ ಪೊಲೀಸ್ ಅವ್ರು ಕವರ್ ಮಾಡಿದ್ದಾರೆ ಸರ್. ಆದ್ರೆ ಅವ್ರು ಯಾರು ಒಳಗಡೆ ಬರ್ದಿರಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಓವರ್ ಅಂಡ್ ಔಟ್. ಎಲ್ಲ ಕಡೆ ಅಲರ್ಟ್ ಆಗಿರಿ. ಬಿ ಕೇರ್ಫುಲ್. Silence. ಈ ಬಾಡಿನ ಸಿಎಂ ಕಳಿಸು. ಸರ್, ಅವ್ನ್ ಮನುಷ್ಯ ಅಲ್ಲ ಸರ್, ರಾಕ್ಷಸ. ಮೊದ್ಲು ಅವ್ನ ಡಿಮ್ಯಾಂಡ್ಸ್ ನ ಫುಲ್ಫಿಲ್ ಮಾಡಿ, ಇಲ್ಲ ಅಂದ್ರೆ ಇದೇ ತರ ಅಮಾಯಕರು ಬಲಿಯಾಗಿ ಹೋಗ್ತಾರೆ ಸರ್. ಪ್ಲೀಸ್ ಕಾಮ್ ಡೌನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಜನತೆ ಬಗ್ಗೆ ನಿಮಗಿಂತ ಕಾಳಜಿ ನನಗಿದೆ. ಸರ್, ಅವ್ನು ನಿಮಗ್ ಸವಾಲ್ ಹಾಕಿ ಒಬ್ಬೊಬ್ಬರನ್ನೇ ಸಾಯಿಸ್ತಾ ಇದ್ರು. ಸುಮ್ನೆ ನೋಡ್ತಾ ನಿಂತಿದ್ರಲ್ಲ. ಮೊದ್ಲು ಅವನ ಜೊತೆ ಕಾಂಪ್ರಮೈಸ್ಗೆ ದಾರಿ ಹುಡುಕಿ. ಭಾಷಾ, ನಿನ್ನ ಡಿಮ್ಯಾಂಡ್ಸ್ ನಾವು ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಗಿವ್ ಮಿ 45 ಮಿನಿಟ್ಸ್. ಆಫೀಸರ್. ಎಸ್ ಸರ್. ನಿಮ್ಮ ಕಸ್ಟಡಿಯಲ್ಲಿರೋ ನದೀಮ್ನ ರಿಲೀಸ್ ಮಾಡಿ. ಓಕೆ ಸರ್. ಅಟ್ ದ ಸೇಮ್ ಟೈಮ್ ನನ್ಗೊಂದು ಹೆಲಿಕಾಪ್ಟರ್ ಬಂದು ಟೆರೆಸ್ ಮೇಲೆ ಲ್ಯಾಂಡ್ ಆಗ್ಬೇಕು. ಓಕೆ, ಡನ್. ಹಲೋ ಭಾಷಾ ಬಾಯ್. ಭಾಷಾ, ನಿನ್ನ ರೈಟ್ ಹ್ಯಾಂಡ್ ರಿಲೀಸ್ ಆಗಿದ್ದಾನೆ ನೋಡು. ಓಕೆ ಸಿಎಂ, ವೇರ್ ಇಸ್ ದ ಹೆಲಿಕಾಪ್ಟರ್? ಇನ್ನು ಸ್ವಲ್ಪ ಹೊತ್ತಲ್ಲೇ ಲ್ಯಾಂಡ್ ಆಗುತ್ತೆ. ದಾಟ್ಸ್ ಗುಡ್. सलाम अलैकुम बादशाह भाई। वालेकुम सलाम नदीम। 3 शैतानों का क्या होगा? अब वो शेर शेर नहीं रहेंगे नदीम, गीदड़ बन के मेरे पाव के नीचे गिड़गिड़ाएंगे और हम दिमक की तरह कुचल डालेंगे।
ನೋ ಟ್ರೀಟ್ಮೆಂಟ್, ಓನ್ಲಿ ಪನಿಷ್ಮೆಂಟ್. बादशाह भाई कहाँ भागेंगे? माशाल्लाह, बच गया तो बस. छोड़ दो बाबा, भीख मांगे तो खाएंगे बस. ನೀನ್ ಅವ್ರಿವ್ರನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಡ್ತಿದ್ಯಲ್ಲ, ಆದ್ರೆ ಇವತ್ತು ನಿನ್ನ ಸರ್ವನಾಶಕ್ಕೆ ನಾವೇ ಸುಪಾರಿಯಾಗಿ ಬಂದಿದ್ದೀವಿ ಬಾಷಾ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವನೆ ಇಲ್ಲದ ಬಾಳ್ತಿದ್ದ ಭಾರತದಲ್ಲಿ ಶಾಂತಿ ನೆಮ್ಮದಿನೇ ಹಾಳು ಮಾಡ್ಬಿಟ್ಟೆಲ್ಲೋ ಮಾದರ್ ಜಾನ್. ನಿನ್ನಂತ ಸಾವಿರಾರು ಜನ ಭಾಷಾಗಳು ಹುಟ್ಟು ಬಂದ್ರು ಒಬ್ಬ ಭಾರತೀಯನ ಒಂದು ಕೂದಲು ಕಿತ್ಕೊಳಕ್ ಆಗಲ್ಲ ಕಣಲೆ ನಮ್ಮ ಕರಾಮ್. ಏಯ್, ನಿನ್ನ ಹೆಂಗ್ ಸಾಯಿಸ್ತೀನಿ ಅಂದ್ರೆ, ನಿನ್ನ ದಫನ್ ಮಾಡಕ್ಕೆ ಪಾಕಿಸ್ತಾನದವ್ರು ಪರಕೆ ಹಾಕೊಂಡು ಗುಡ್ಸಿದ್ರು ನಿನ್ನ ಒಂದು ಮೂಳೆನ ಸಿಗ್ಬಾರ್ದು. ದೇಶ ವಿಭಜನೆ ಮಾಡೋದು ಅಂದ್ರೆ ತೀಟೆ ತೀರ್ಸ್ಕೊಳ್ಳೋದಕ್ಕೆ ದುಬೈ ಹೆಸರಲ್ಲಿ ಕಂಡ್ ಹೆಣ್ಮಕ್ಳನ್ನ ಬೇರೆಯವ್ರ ಹತ್ರ ಮಲಗಿಸಿ ಮಕ್ಕಳು ಹುಟ್ಟಿಸಿ ಬೀದಿಗೆ ಬಿಡೋದಲ್ವಲೇ ದಲಾಲ್. ಬೋಲ್ ಹರಾಮ್ಜಾದೆ, सरजमीन हिंदुस्तान की मिट्टी को सलाम. बोल. नहीं. आज तू क्या रे, तेरा बाप भी बोलेगा. नहीं नहीं. ವೇರ್ ಇಸ್ ಮಿಸ್ಟರ್ ಅಲೆಕ್ಸಾಂಡರ್? ಐ ಆಮ್ ಸಾರಿ ಸರ್, ನಮ್ಮ ಈ ಆಪರೇಷನ್ ಅಲ್ಲಿ ನಾವು ಅಲೆಕ್ಸಾಂಡರ್ನ ಕಳ್ಕೋಬೇಕಾಯ್ತು ಸರ್. ಇಸ್ ಇಟ್? ಈ ಪರಿಸ್ಥಿತಿಯಲ್ಲಿ ಏನ್ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಈ ಧರ್ಮ ಯುದ್ಧದಲ್ಲಿ ಅಂತ ಆಫೀಸರ್ನ ನಾವು ಕಳ್ಕೋಬೇಕಾಯ್ತು. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಎನಿವೇ, ಐ ಆಮ್ ಪ್ರೌಡ್ ಆಫ್ ಯು ಆಫೀಸರ್. ಕೀಪ್ ಇಟ್ ಅಪ್.
ದೇಶದ್ರೋಹಿಗಳಿಂದ ಬಗ್ಗು ಬಡಿದು ಯಶಸ್ವಿಯಾಗಿದ್ದಕ್ಕೆ ಸರ್ಕಾರದ ಪರವಾಗಿ ನಿಮ್ಮನ್ನ ಅಭಿನಂದಿಸ್ತೀನಿ. ಥ್ಯಾಂಕ್ ಯು ಸರ್. ಜೀವ, ನಿನ್ನ ಮೇಲಿದ್ದ ಎಲ್ಲ ಕೇಸುಗಳನ್ನು ವಾಪಸ್ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇವೆ ಸಲ್ಲಿಸಲಿ ಅಂತ ಅವಕಾಶ ಮಾಡಿಕೊಡ್ತೀನಿ. ನಿನ್ನ ಆಸೆನೂ ಇದೆ ತಾನೆ?